यो नमः श्रीमदानंदतीर्थ भगवत्पादाचार्य गुरुभ्यो नमः हरिः ओम् ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारम् परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं हरिः ಓಂ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದ ಆರಂಭದಲ್ಲಿ ಆಶ್ವಲ ಬ್ರಾಹ್ಮಣವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ನಿನ್ನೆ ದಿವಸ ಹೋತೃ ವಾಕ್ ಅಗ್ನಿ, ಅಧ್ವರ್ಯು ಚಕ್ಷುಸ್ಸು ಮತ್ತು ಆದಿತ್ಯ, ಉದ್ಗಾತೃ ವಾಯು ಹಾಗೆ ಪ್ರಾಣ, ಬ್ರಹ್ಮ ಮನಸ್ಸು ಮತ್ತು ಚಂದ್ರ, ಇಷ್ಟರಲ್ಲಿ ಆಯಾ ವ್ಯಕ್ತಿಗಳಲ್ಲಿ ಆಯಾ ನಾಮದಿಂದ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ರೂಪಿಯಾಗಿ ಏನೇನು ಮಾಡ್ತಾನೆ ಅಂತ. ಮೊದಲನೇದಿಂದ ಮರಣವನ್ನು ದಾಟೋದು ಹೇಗೆ, ಅಹೋರಾತ್ರಿಗಳ ವಿಕಾರವನ್ನು ದಾಟೋದು ಹೇಗೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಿಂದ ನಮ್ಮ ದೇಹಕ್ಕೆ ಆಗುವಂತಹ ವಿಕಾರವನ್ನು ದಾಟೋದು ಹೇಗೆ, ಮೋಕ್ಷವನ್ನು ಪಡೆಯೋದು ಹೇಗೆ, ಈ 4 ಉಪಾಯಗಳನ್ನ ಅಂದ್ರೆ ಮೋಕ್ಷ ಸಾಧನೆಗೆ ಬೇಕಾದ ಉಪಾಯಗಳು, ಮೋಕ್ಷ ಸಾಧನೋಪಾಯವನ್ನ ನಮಗೆ ತಿಳಿಸಿಕೊಟ್ರು. ಈಗ ಅದೇ ಆಶ್ವಲರೇ ಪ್ರಶ್ನೆ ಮಾಡ್ತಾರೆ. ಅಲ್ಲೇ ಒಂದು ಹಂತದ್ದಾಯ್ತು, ಅದರಲ್ಲಿ ಮುಕ್ತಿ ಮತ್ತು ಅತಿಮುಕ್ತಿ ಅಂತ 2 ಹೇಳಿದ್ರು. ಮೋಕ್ಷವನ್ನ ಕೊಡುವ ಕಾರಣ ಭಗವಂತನಿಗೆ ಮುಕ್ತಿ ಅಂತ ಹೆಸರು. ಆಮೇಲೆ ಆ ಮೋಕ್ಷದಲ್ಲಿ ಮನುಷ್ಯ ಜೀವರಿಗಿಂತ ಅತ್ಯಧಿಕವಾದ ಸುಖವನ್ನ ದೇವತಾ ಜೀವಗಳಿಗೆ ಕೊಡುವ ಕಾರಣದಿಂದ ಭಗವಂತನಿಗೆ ಅತಿಮುಕ್ತಿ ಅಂತ ಹೆಸರು. ಆದ್ದರಿಂದ ಇದೆಲ್ಲ ಉಪಾಸನೆಗಳು ಎಲಿಜಿಬಿಲಿಟಿ ಯಾರಿಗೆ ಅಂದ್ರೆ ಮನುಷ್ಯರಿಗಿಲ್ಲ. ಎಲ್ಲ ಉಪಾಸನೆಯನ್ನ ಮಾಡುವ ಅರ್ಹತೆ, ಅಧಿಕಾರ ಮತ್ತು ಯೋಗ್ಯತೆ ದೇವತೆಗಳಿಗೆ ಮಾತ್ರ. ಮತ್ತೆ ನಮ್ ಕೆಲಸ ಏನು ಅಂದ್ರೆ ಹೀಗೆ ಇದೆ ಅಂತ ನಾವು ಶ್ರವಣ ಮಾಡೋದಷ್ಟೇ, ಶ್ರವಣವನ್ನ ಮಾಡೋದಷ್ಟೇ ನಮ್ಮ ಯೋಗ್ಯತೆ. ಮನುಷ್ಯಾಣಂ ಜ್ಞಾನ ಮಾತ್ರಾತ್ ಗುಣಾಧಿಕ್ಯಂ ಭವಿಷ್ಯತಿ ಅಂತ ಹೇಳಿ ಶ್ರೀಮದಾಚಾರ್ಯ ಇದೆ ಅಶ್ವಲ ಬ್ರಾಹ್ಮಣದ ಕೊನೆಯಲ್ಲಿ ಹೇಳ್ತಾರೆ. ಪರಮಶ್ರುತಿ ಎನ್ನುವಂತಹ ಪ್ರಮಾಣ ವಾಕ್ಯವನ್ನ ಕೊಟ್ಟು ಹೇಳುವಾಗ ಮನುಷ್ಯಾಣಂ ಜ್ಞಾನ ಮಾತ್ರಾತ್ ಗುಣಾಧಿಕ್ಯಂ ಭವಿಷ್ಯತಿ ಏತಾಶ್ಚ ದೇವತಾ ಯೋಗ್ಯಾ ನ ಮನುಷ್ಯೇಷು ಕುತ್ರಚಿತ್. ಎಲ್ಲ ಉಪಾಸನೆಗಳೇ ನಿನ್ನೆ ಹೇಳಿದ ಉಪಾಸನೆ ಮತ್ತು ಇವತ್ತು ನಾವು ಮಾಡತಕ್ಕಂತ ಚಿಂತನೆ ಎರಡೂ ಕೂಡ ಕೇವಲ ದೇವತೆಗಳಿಗೆ ಮಾತ್ರ ಅಧಿಕಾರ, ಮನುಷ್ಯರಿಗಿಲ್ಲ. ನೋಡಿ, ನ ಮನುಷ್ಯೇಷು ಕುತ್ರಚಿತ್ ಆಚಾರ್ಯ ಹೇಳ್ತಾರೆ, ಮನುಷ್ಯರಿಗೆ ಖಂಡಿತವಾಗಲೂ ಈ ವಿಷಯದಲ್ಲಿ ಅಂದ್ರೆ ಉಪಾಸನೆಯನ್ನ ಮಾಡುವ ವಿಷಯದಲ್ಲಿ ಯೋಗ್ಯತೆ ಇಲ್ಲ. ಮತ್ತೆ ಮನುಷ್ಯಾಣಂ ಜ್ಞಾನ ಮಾತ್ರ, ಹೀಗೆ ಇದೆ ಅಂತ ನಾವು ತಿಳ್ಕೊಳ್ಳೋದಷ್ಟೇ. ಮುಕ್ತಿ ಅಂತ ಭಗವದ್ ರೂಪ, ಅತಿಮುಕ್ತಿ ಅಂತ ಒಂದು, ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ, ಹೀಗೆ ಎಲ್ಲದರಲ್ಲಿ ಭಗವಂತ 4 ರೂಪಗಳಿಂದ ಇದ್ದಾನೆ ಅಂತ ನಾವೇನ್ ಮಾಡ್ಬೇಕು, ತಿಳ್ಕೊಳ್ಳೋದು ಮಾತ್ರ. ಕೇವಲ ಜ್ಞಾನ ಮಾತ್ರ ಅಧಿಕಾರ ಮನುಷ್ಯರಿಗೆ. ನಾವು ಇದನ್ನ ತಿಳ್ಕೊಂಡ್ಬಿಟ್ರೆ, ಇವತ್ತು ನಾನೇನು ಪಾಠ ಮಾಡ್ತಾ ಇದ್ದೇನೆ ಅದರ ಜ್ಞಾನ ಕೇವಲ ಹೀಗಿದೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಅದ್ಭುತವಾದ ಗುಣಗಳು, ಬೇಕಾದಷ್ಟು ಫಲ ನಮಗೆ ಬರುತ್ತೆ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಇದೆಲ್ಲವೂ ದೇವತೆಗಳಿಗೆ ಆದ್ದರಿಂದ ಇದನ್ನ ಅಥ ಸಂಪದ ಅಂತ ಕರೆದ್ರು. ಅಥ ಸಂಪದ. ಇಲ್ಲಿ ಸಂಪದ ಅಂದ್ರೆ ಸಂಪತ್ತಂದ್ರೆ ಏನು ಅಂತ ಸಾಮಾನ್ಯವಾಗಿ ಕೇಳಿದ್ರೆ ಹಣವಂತಿಕೆ, ದುಡ್ಡು, ಶ್ರೀಮಂತರು ಅಂತ ಕರೀತೇವೆ ಸಂಪತ್ತು. ಆದ್ರೆ ಇಲ್ಲಿ
ಆ ಅರ್ಥ ಇಟ್ಟುಕೊಂಡು ಸಂಪತ್ತನ್ನುವ ಶಬ್ದಕ್ಕೆ ಅರ್ಥ ಮಾಡಿಲ್ಲ. ಉಪನಿಷತ್ತಲ್ಲಿ ಹೇಳುವಾಗ ಅಥ ಸಂಪದ ಅಂತ ಅಂದ್ರೆ ಸಬ್ಜೆಕ್ಟ್ ಚೇಂಜ್ ಆಯ್ತು ಅನ್ನುವಾಗ ಅಥ ಅಂತ ಅಂದ್ರೆ ಮೋಕ್ಷ ಸಾಧನೆಗೆ ಉಪಾಯಗಳನ್ನ ಹೇಳಿದ ನಂತರದಲ್ಲಿ ಈಗೇನ್ ಹೇಳ್ತೇವೆ? ಸಂಪದ. ಏನು ಸಂಪದ ಅಂತಂದ್ರೆ ಆಚಾರ್ಯರು ಭಾಷ್ಯ ಬರೀತಾರೆ, ದೇವಾನಾಂ ಪದಹೇತುತ್ವಾತ್ ಸಂಪನ್ನಾಮ್ಯ ಉಪಾಸನಾ ಮುಕ್ತೌ ಭೋಗ ವಿಶೇಷಸ್ಯ ಹೇತುತ್ವಾಚ್ಚ ಪ್ರಕೀರ್ತಿತಾಃ ಅಥ ಸಂಪದಃ. ಸಂಪತ್. ಈಗ ಸಂಪತ್ತಿನ ಬಗ್ಗೆ ನಾವು ಮಾತಾಡ್ತೇವೆ, ಉಪದೇಶವನ್ನ ಕೊಡ್ತೇವೆ ಅಂತ ಹೇಳುವಾಗ ಸಂಪತ್ ಅಂದ್ರೆ ಏನು? ಶ್ರೀಮದ್ ಆಚಾರ್ಯರು ಭಾಷ್ಯ ಬರೀತಾರೆ, ದೇವಾನಾಂ ಪದಹೇತುತ್ವಾತ್, ದೇವತೆಗಳಿಗೆ ಇಲ್ಲಿ ನಾವು ಹೇಳುವಂತಹ ಉಪಾಸನೆಗಳು ನೋಡಿ, ಎಲ್ಲ ದೇವತೆಗಳು ಅವರವರಿಗೆ ಯೋಗ್ಯವಾದ ತಮ್ಮ ಪದವಿಯನ್ನ ಹೊಂದಬೇಕು. ಒಬ್ಬ ದೇವತೆ ಇಂದ್ರಪಟ್ಟ ಇರಬಹುದು, ಅಗ್ನಿಪಟ್ಟ, ಆ ಎಲ್ಲ ಪದವಿಯನ್ನ ಅಲಂಕಾರ ಮಾಡಬೇಕಾದ್ರೆ ಆ ಎಲ್ಲ ದೇವತೆಗಳು ಆಯಾ ಪದವಿಗಳಿಗೆ ಹೋಗಬೇಕಾದ್ರೆ ಈಗ ನಾವು ಪಾಠ ಕೇಳ್ತಾ ಇರತಕ್ಕಂತಹ ಉಪಾಸನೆಗಳನ್ನ ಮಾಡಿ ಅವರಿಗೆ ಆ ಪದವಿ ಅನ್ನೋದು ಬಂದಿದೆ. ಆದ್ದರಿಂದ ಅವರ ಪದವಿಗೆ ಈ ಉಪಾಸನೆಗಳು ಕಾರಣ ಆಯಿತು. ಆಮೇಲೆ ಇದನ್ನ ಉಪಾಸನೆ ಮಾಡಿ ಮುಕ್ತಿಯಲ್ಲಿ, ಮೋಕ್ಷದಲ್ಲಿ ಮನುಷ್ಯೋತ್ತಮರಿಗಿಂತ ಅತ್ಯಧಿಕವಾದ ಸುಖವನ್ನ ಪಡಿಲಿಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಈ ಉಪಾಸನೆಗಳನ್ನ ಏನ್ ಕರೀತಾರೆ? ಸಂಪತ್ ಅಂತ ಕರೀತಾರೆ. ಏನ್ ಸಂಪತ್ತು ಇದೆ? ದೇವತೆಗಳಿಗೆ ಈ ಉಪಾಸನೆ, ಈಗ ಹೇಳುವಂತಹ ಉಪಾಸನೆಗಳು ಏನಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅವರವರ ಪದವಿಯನ್ನ ಪಡೆಯೋದಿಕ್ಕೆ ಕಾರಣವಾಗ್ತದೆ. ಉದಾಹರಣೆ ಕೊಡೋದು, ಇಂದ್ರದೇವರು ಈ ಉಪಾಸನೆಗಳನ್ನ, ಇಲ್ಲಿ ಹೇಳಿದ ಉಪಾಸನೆಗಳನ್ನ ಮಾಡಿ ಇಂದ್ರ ಪದವಿಯನ್ನ, ಅಂದ್ರೆ ನಾನು ಉಪಾಸನೆ ಮಾಡಿ ಇಂದ್ರ ಪದವಿಯನ್ನ ಪಡಿಲಿಕ್ಕೆ ಆಗೋದಿಲ್ಲ. ಯಾಕೆ? ನಮಗೆ ಯೋಗ್ಯತೆ ಇಲ್ಲ. ಯಾರಿಗೆ ಯೋಗ್ಯತೆ ಇದೆ, ಯಾರು ದೇವದೇವತೆಗಳಿದ್ದಾರೆ, ನಾವು ಮನುಷ್ಯೋತ್ತಮರು ಅಂತ ಅಂದುಕೊಂಡ್ರೆ ನಮ್ಮ ಯೋಗ್ಯತೆಗೆ ಎಷ್ಟೋ ಅಷ್ಟೇ. ಆಚಾರ ಹೇಳ್ಬಿಟ್ರಲ್ಲ, ಕೇವಲ ಹೀಗಿದೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ಫಲ ಬರುತ್ತೆ. ಉಪಾಸನೆ ಮಾಡ್ಲಿಕ್ಕಿಲ್ಲ. ಉಪಾಸನೆ ಮಾಡಲಿಕ್ಕೆ ಯೋಗ್ಯರು ಯಾರು? ಕೇವಲ ದೇವತೆಗಳು ಮಾತ್ರ. ಆ ದೇವತೆಗಳು ಇಲ್ಲಿ ಹೇಳಿದ ಎಲ್ಲ ತತ್ವಗಳನ್ನ ಉಪಾಸನೆ ಮಾಡಿ 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 ಅವ್ರು ಏನಾದ್ರು ಆಯಾ ಪದವಿಗಳಿಗೆ ಹೋಗಿ ಕೂತರು ಮತ್ತು ಮೋಕ್ಷದಲ್ಲಿ ಮನುಷ್ಯ ಜೀವರಿಗಿಂತ ಅತ್ಯಧಿಕವಾದಂತಹ ಸುಖವನ್ನ ಪಡೆದರು. ಅದಕ್ಕೆ ಅವರ ಪದವಿಗೆ, ಮೋಕ್ಷದಲ್ಲಿ ವಿಶೇಷವಾದ ಸುಖ ಭೋಗಗಳಿಗೆ ಕಾರಣವಾದ್ದರಿಂದ ಈ ಉಪಾಸನೆಗಳನ್ನ ಏನ್ ಕರೀತಾರೆ? ಸಂಪತ್ ಅಂತ ಕರೀತಾರೆ. ಆದ್ದರಿಂದ ಅಥ ಸಂಪದ ಅನ್ನೋದಕ್ಕೆ ಇಷ್ಟರ್ಥ. ಇಲ್ಲೂ ಕೂಡ ನಿನ್ನೆ ಹೇಳಿದ ಹಾಗೆ 4 ವಿಭಾಗಗಳನ್ನ ಕೊಟ್ಟಿದ್ದಾರೆ. ಆ 4 ವಿಭಾಗಗಳಲ್ಲಿ ನಾವು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಭಗವಂತನನ್ನ ಉಪಾಸನೆ ಮಾಡ್ಬೇಕು. ನಿನ್ನೆ ಹೇಳಿದ ಹಾಗೆ ಅತ್ರಾಪಿ ವಾಸುದೇವಾದ್ಯಾಶ್ಚತ್ವಾರೋ ದೇವತಾ ಸ್ಮೃತಾ. ಆಚಾರ್ಯ ಭಾಷ್ಯ ಬರೀತಾರೆ. ಅತ್ರಾಪಿ, ಅತ್ರಾಪಿ ನಿನ್ನೆ ನಾವು ಅನುಸಂಧಾನ ಮಾಡಿದ್ವಲ್ಲ, ಹೋತೃ, ವಾಕ್ ಅಗ್ನಿ, ಅಧ್ವರ್ಯು ಚಕ್ಷುಸ್ಸು ಆದಿತ್ಯ, ಉದ್ಗಾತೃ ವಾಯು ಪ್ರಾಣ, ಹಾಗೆ ಬ್ರಹ್ಮ ಮನಸ್ಸು ಚಂದ್ರ. ಹೀಗೆ ನಿನ್ನೆ 12 ರೂಪಗಳಿಂದ ಭಗವಂತ 12 ಪ್ರತೀಕಗಳಲ್ಲಿದ್ದು ವಾಸುದೇವಾದಿ ರೂಪಗಳಿಂದ ಇದ್ದಾನೆ ಅಂತ ನಿನ್ನೆ ಏನ್ ಹೇಳಿದ್ರು, ಸೇಮ್ ಟು ಸೇಮ್ ನಿನ್ನೆ ಅನುಸಂಧಾನಕ್ಕೆ ನಾವು ತಗೊಂಡಿದ್ವಲ್ಲ, ಸೇಮ್ ನಿನ್ನೆ ಯಾವ ಚಿಂತನೆಯನ್ನು ಕೊಟ್ಟಿದ್ರು ಅದೇ ರೀತಿಯಲ್ಲೇ ವಾಸುದೇವಾದಿ ರೂಪಗಳಿಂದ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ, ಈ 4 ರೂಪಗಳಿಂದ ಭಗವಂತ ಇದ್ದಾನೆ. ಇಷ್ಟು ತಿಳ್ಕೊಂಡು ಒಳಗೆ ಪ್ರವೇಶ ಮಾಡ್ತಾರೆ. ಈಗ ಹೇಳ್ತಾರೆ, ಏನ್ ಹೇಳ್ತಾರೆ? ಅಥ ಸಂಪದ. ಗೊತ್ತಾಯ್ತು ಸಂಪದ ಅಂದ್ರೆ ಏನು ಅಂತ. ಸಂಪದ ಅಂದ್ರೆ ಏನು? ಇಲ್ಲಿ ಹೇಳುವ ಉಪಾಸನೆಗಳೆಲ್ಲ ದೇವತಾ ಪದವಿಗೆ ಕಾರಣವಾಗ್ತದೆ, ಮೋಕ್ಷದಲ್ಲಿ ವಿಶೇಷವಾದ ಭೋಗಕ್ಕೆ ಕಾರಣವಾಗ್ತದೆ.
ಆದ್ದರಿಂದ ಸಂಪತ್ ಅದನ್ನ ಹೇಳ್ತೀವಿ. ಯಾಜ್ಞವಲ್ಕೇತಿ ಹೋವಾಚ. ಆಶ್ವಲಾಯನರು ಯಾಜ್ಞವಲ್ಕೇತಿ ಹೋವಾಚ, ಯಾಜ್ಞವಲ್ಕ್ಯರೇ ಅಂತ ಕೇಳಿದ್ರು. ಇಲ್ಲಿ ತನಕ ಅವರನ್ನ ಕ್ವಶನ್ ಮಾಡ್ತಾ ಇದ್ರಲ್ಲ, ಈಗ ಯಾಜ್ಞವಲ್ಕ್ಯರೇ ಅಂತ ಕೇಳ್ತಾರೆ. ಏನು ಪ್ರಶ್ನೆ ಏನವರದ್ದು? ಕತಿಭಿರಯ ಮಧ್ಯ ಋಗ್ಭಿ ಹೋತಾ ಅಸ್ಮಿನ್ ಯಜ್ಞೆ ಕರಿಷ್ಯತಿ ಇತಿ. ಇವತ್ ಯಜ್ಞ ಆಗ್ತಾ ಇದೆ ಅಲ್ವೇನಪ್ಪ, ಈ ಯಜ್ಞದಲ್ಲಿ ಈ ಹೋತೃ, ನಿನ್ನೆ ಬಂತು ನೋಡಿ, ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ, 4 ಜನ ಪ್ರಧಾನರಾಗಿರ್ತಕ್ಕ ಋತ್ವಿಕ್ಕುಗಳು. ಋತ್ವಿಕ್ಕುಗಳಲ್ಲಿ ಪ್ರಧಾನರು ಎಷ್ಟು ಜನ? 16 ಜನ ಇದ್ದಾರೆ. ಆ 16 ಋತ್ವಿಕ್ಕುಗಳಲ್ಲಿ 4 ಜನ ಪ್ರಧಾನರು, ಒಬ್ಬೊಬ್ಬರಿಗೆ 4 ಜನ ಅಸಿಸ್ಟೆಂಟ್ ಇದ್ದ ಹಾಗೆ 20 ಆಗ್ತಾರೆ. ಒಟ್ಟು 16 ಜನ ಪ್ರಧಾನರಿರ್ತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾರು? 4 ಜನ. ಆ ಮೋಸ್ಟ್ ಇಂಪಾರ್ಟೆಂಟ್ ಯಾರ್ಯಾರು? ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ. ಆ ಗುಂಪಿನಲ್ಲಿ ಹೋತೃ ಗುಂಪಿನಲ್ಲಿ ವಾಸುದೇವ, ಅಧ್ವರ್ಯ ಗುಂಪಿನಲ್ಲಿ ಸಂಕರ್ಷಣ, ಉದ್ಗಾತೃ ಗುಂಪಿನಲ್ಲಿ ಪ್ರದ್ಯುಮ್ನ, ಬ್ರಹ್ಮ ಗುಂಪಿನಲ್ಲಿ ಅನಿರುದ್ಧ. ಈ 4 ರೂಪಗಳಿಂದ ಭಗವಂತ ಮಾಡುವಂತಹ ವಿಚಿತ್ರವಾದ ಲೀಲೆ. ಇದನ್ನ ಉಪಾಸನೆ ಮಾಡಿಬಿಟ್ರೆ ಆ ದೇವತೆಗಳಿಗೆ ಅವರ ಪದವಿ ಪ್ರಾಪ್ತಿಯಾಗತ್ತೆ. ಅಲ್ಲಿಂದ ಮೋಕ್ಷದಲ್ಲಿ ಅಧಿಕವಾದ ಸುಖ ಅನ್ನೋದು ಬರ್ತದೆ. ಹೋತೃ ಅದರಲ್ಲಿ ಮೊದಲನೇ ವರ್ಗ, ಮೊದಲನೇ ಗುಂಪನ್ನು ಹೇಳ್ತಾರೆ ಇಲ್ಲಿ. ಹೋತೃ ಇವತ್ತು ಯಜ್ಞ ಮಾಡ್ತಾನಲ್ವಾ, ಯಜ್ಞ ಮಾಡುವಾಗ ದೇವತೆಗಳನ್ನ ಸ್ತೋತ್ರ ಮಾಡಬೇಕು. ದೇವತೆಗಳನ್ನ ಏನ್ ಮಾಡಬೇಕು? ಸ್ತೋತ್ರ ಮಾಡಬೇಕು. ಆ ದೇವತೆಗಳನ್ನ ಸ್ತೋತ್ರ ಮಾಡಬೇಕಾದ್ರೆ ಎಷ್ಟು ಮಂತ್ರಗಳಿಂದ, ಋಕ್ ಅಂದ್ರೆ ಮಂತ್ರಗಳು, ಎಷ್ಟು ಋಕ್ಕುಗಳಿಂದ, ಮಂತ್ರಗಳಿಂದ ಅವನು ಸ್ತೋತ್ರ ಮಾಡ್ತಾನೆ ನೋಡಿ. ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡ್ಬೇಕಿದಕ್ಕೆಲ್ಲ. ಇಲ್ಲ ಸ್ವಲ್ಪ ಇರಿ, ರೆಫರ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲಯ್ಯ, 1000 ಗೋವುಗಳನ್ನ ತಗೊಂಡ್ ಹೋದಾಗಲ್ಲ ಉತ್ತರ ಕೊಡೋದು ಅಂತಂದ್ರೆ ಅರ್ಥ ಏನು? ಕಥೆ ಏನಲ್ಲಿಗೆ? ಆದ್ದರಿಂದ ಉತ್ತರವನ್ನ ಸ್ಪಾಂಟೇನಿಯಸ್ ಆಗಿ ಕೊಡ್ಬೇಕು ಅಂದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ ಬ್ರಹ್ಮಜ್ಞಾನಿ ಯಾಜ್ಞವಲ್ಕ್ಯರಲ್ವಾ. ಅಂಡರ್ಸ್ಟುಡ್ ಪ್ರಮೇಯ ಅದು. ಅತ್ಯಂತ ಶ್ರೇಷ್ಠ ಮಟ್ಟದ ಬ್ರಹ್ಮಜ್ಞಾನಿಗಳು ಯಾಜ್ಞವಲ್ಕ್ಯರು ಅಂತ ಸ್ಪಷ್ಟ ಆಗ್ಬಿಡುತ್ತೆ ನಮಗೆ. ಆದ್ದರಿಂದ ಇವತ್ತು ಯಜ್ಞ ಮಾಡುವಾಗ ಹೋತೃಗಳು ದೇವತೆಗಳನ್ನ ಎಷ್ಟು ಋಕ್ಕುಗಳಿಂದ, ಅಂದ್ರೆ ಎಷ್ಟು ಮಂತ್ರ, ನಿಮ್ಗೆ ಅರ್ಥ ಆಗಲಿ ಅಂತ ಮಂತ್ರ ಅಂತ ಹೇಳ್ತೇನೆ, ಋಕ್ಕದು, ಎಷ್ಟು ಋಕ್ಕುಗಳಿಂದ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು ತಿಸ್ರುಭಿರಿತಿ, 3 ಋಕ್ಕುಗಳಿಂದ ಸ್ತೋತ್ರ ಮಾಡ್ತಾರೆ, 3 ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಅವ್ರು ಕೇಳಿದ್ರು ಕಥಮಾಸ್ತಾಸ್ತಿಸ್ರ ಇತಿ, ಹಾಗಾದ್ರೆ ಆ 3 ಋಕ್ಕುಗಳು ಯಾವುದು, ಆ 3 ಮಂತ್ರಗಳು ಯಾವುದು ಅಂತ ಕೇಳಿಬಿಟ್ರು. ಅದಕ್ಕಿಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಪುರೋನುವಾಕ್ಯಾಚ ಯಾಜ್ಯಾಚ ಶಸ್ಯೈವ ತೃತೀಯ. ಮೊದಲನೇದ್ಯಾವುದು? ಪುರೋನುವಾಕ್ಯ ಅಂತ ಮೊದಲನೇ ಋಕ್. ಹೇಳಲಿಕ್ಕೆ ಆನಂದ ಇದೆಲ್ಲ. ಪುರೋನುವಾಕ್ಯ ಅನ್ನೋದು ಮೊದಲನೇ ಋಕ್. ಯಾಜ್ಯ ಅನ್ನೋದು 2ನೇ ಋಕ್. ಋಕ್ಕುಗಳು ಮಂತ್ರ ಬೇಕಾಷ್ಟಿದೆ, ಅದು ಆರಂಭದ ಭಾಗ ಮಾತ್ರ ಹೇಳ್ತಾರಷ್ಟೆ. ಪುರೋನುವಾಕ್ಯ ಅನ್ನೋದು ಮೊದಲನೇ ಋಕ್. ಆಮೇಲೆ ಯಾಜ್ಯ ಅನ್ನೋದು 2ನೇ ಋಕ್. ಶಸ್ಯ ಅನ್ನೋದು 3ನೇ ಋಕ್. ಈ 3 ಋಕ್ಕುಗಳಿಂದ ಇವತ್ತು ಹೋತೃ ಯಜ್ಞದಲ್ಲಿ ದೇವತೆಗಳನ್ನ ಸ್ತೋತ್ರ ಮಾಡ್ತಾನೆ. ನಿನ್ನೆ ಹೇಳಿದ ಹಾಗೆ ಈ ಪುರೋನುವಾಕ್ಯ ಎನ್ನುವ ಋಕ್ಕಿನಲ್ಲಿ ಪುರೋನುವಾಕ್ಯ ನಾಮಕನಾಗಿ ವಾಸುದೇವ ಇದ್ದಾನೆ. ಯಾಜ್ಯ ಎನ್ನುವ ಋಕ್ಕಿನಲ್ಲಿ ಯಾಜ್ಯ ನಾಮಕನಾಗಿ ವಾಸುದೇವ ಇದ್ದಾನೆ. ಶಸ್ಯ ಎನ್ನುವಂತಹ ಋಕ್ಕಿನಲ್ಲಿ ಶಸ್ಯ ನಾಮಕನಾಗಿ ವಾಸುದೇವ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ನಾವು ಮನುಷ್ಯರು ತಿಳ್ಕೊಳ್ಳಿಕ್ಕೆ ಮಾತ್ರ, ದೇವತೆಗಳಿಗೆ ಉಪಾಸನೆ ಮಾಡೋದು ಹೇಗೆ ನೋಡಿ, ಎಷ್ಟು ಕಷ್ಟ ಇದೆ. ಹೀಗೆ ಉಪಾಸನೆ ಮಾಡೋದ್ರಿಂದ ಏನಾಗತ್ತೆ? ಕಿಂತ ಭಿರ್ಜಯತಿ, ಇದರಿಂದ ಏನು ಫಲ ಅಂತಂದ್ರೆ
ಉತ್ತರ ಕೊಡ್ತಾರೆ ಯಾಜ್ಞವಲ್ಕ್ಯರು. ಯತ್ಕಿಂಚೇದಂ ಪ್ರಾಣಭೃತಿತಿ, ಜಗತ್ತಿನಲ್ಲಿ ಯಾವುದಿದೆ ಎಲ್ಲ ಜೀವಿಗಳಿಗೂ ಅಧಿಪತಿ ಆಗ್ಬಿಡ್ತಾನಂತ. ಎಲ್ಲ ದೇವತೆಗಳು ನಮಗೆಲ್ಲ ಸ್ವಾಮಿಗಳೇ ತಾನೆ. ತತ್ವಾಭಿಮಾನಿ ದೇವತೆಗಳು ನಮ್ಮೆಲ್ಲರನ್ನು ಕಂಟ್ರೋಲ್ ಮಾಡತಕ್ಕಂಥವ್ರು. ಹೇಗೆ ಬಂತು ತತ್ವಾಭಿಮಾನಿತ್ವ? ನಮ್ಮೆಲ್ಲರನ್ನ ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಆ ದೇವತೆಗಳಿಗೆ ಎಲ್ಲಿಂದ ಬಂತು? ಇದೆ. ಎಲ್ಲಿಂದ ಬಂತದು? ಎಲ್ಲ ಉಪಾಸನೆಯನ್ನ ಮಾಡೋದ್ರಿಂದ ಬಂದಿದೆ. ಆದ್ದರಿಂದ ವಾಸುದೇವ ನಾಮಕನಾಗಿ ಭಗವಂತ ಪುರೋನುವಾಕ್ಯ ಎನ್ನುವ ಋಕ್ಕಿನಲ್ಲಿ ಪುರೋನುವಾಕ್ಯ ನಾಮಕನಾಗಿದ್ದಾನೆ. ಯಜ್ಞ ಎನ್ನುವ ಋಕ್ಕಿನಲ್ಲಿ ಯಜ್ಞ ನಾಮಕನಾಗಿದ್ದಾನೆ ವಾಸುದೇವ. ಶಸ್ಯ ಎನ್ನುವಂತಹ ಋಕ್ಕಿನಲ್ಲಿ ವಾಸುದೇವ ಶಸ್ಯ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ. ಅದನ್ನ ದೇವತೆಗಳು ಉಪಾಸನೆ ಮಾಡಿಬಿಟ್ರೆ ಅವರಿಗೆ ದೇವ ಪದವಿಯ ಪ್ರಾಪ್ತಿ, ಮುಕ್ತಿಯಲ್ಲಿ ಅಧಿಕವಾದ ಸುಖ, ನಮಗೆ ಒಳ್ಳೆ ಗುಣಗಳು ಪ್ರಾಪ್ತಿ. ಶ್ರವಣ ಮಾತ್ರದಿಂದ ಉಪಾಸನೆ ಮಾಡೋ ಹಾಗಿಲ್ಲ. ಆಚಾರ್ಯ ಭಾಷ್ಯ ಬರೀತಾರೆ, ಯಾಜ್ಯ ಶಸ್ಯ ಪುರೋವಾಕ್ಯ ಸಂಸ್ಥಿತಂ ಯೋ ಹರಿಂ ಸ್ಮರೇತ್ ಸರ್ವ ಪ್ರಾಣ ಭೃತಾಮೀಶ ಸಭವೇನ್ ಅತ್ರ ಸಂಶಯ. ಆದ್ದರಿಂದ ನಾವಿಲ್ಲಿ ಹೇಳಿದ ಪುರೋನುವಾಕ್ಯ, ಯಾಜ್ಯ ಮತ್ತು ಶಸ್ಯ ಈ ಮೂರು ಮಂತ್ರಗಳಲ್ಲಿ ಮೂರು ಪುರೋನುವಾಕ್ಯ, ಯಾಜ್ಯ, ಶಸ್ಯ ನಾಮಕನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಯಾರು ಸ್ಮರಣೆ ಮಾಡ್ತಾರೆ, ಸ್ಮರಣ ಅಂದ್ರೆ ಧ್ಯಾನ, ಉಪಾಸನಾ, ಚಿಂತನ ಅಂತ ಅರ್ಥ. ನಮಗೆ ಶ್ರವಣ ಮಾತ್ರ, ದೇವತೆಗಳ ಫಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಯಾರು ಉಪಾಸನೆ ಮಾಡ್ತಾರೆ ಅವನು ಎಲ್ಲ ಪ್ರಾಣಿಗಳಿಗೆ, ಪ್ರಾಣಿಗಳು ಅಂದ್ರೆ ಪ್ರಾಣ ಇರುವಂಥವರು, ಜೀವರುಗಳು, ಆ ಜೀವರುಗಳಿಗೆ ಅವನು ಈಶಾ ಸ್ವಾಮಿ ಆಗ್ಬಿಡ್ತಾನೆ. ಅವರನ್ನ ನಿಯಮನ ಮಾಡುವ, ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಅಂತನ್ನೋದು ಬರುತ್ತೆ. ಬರುತ್ತೆ ಅಂದ್ರೆ ಅಯ್ಯೋ ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ, ಹಾಗಿಲ್ಲ. ನ ಸಂಶಯ, ನಾತ್ರ ಸಂಶಯ, ಡೌಟೇ ಇಲ್ಲ ಈ ವಿಷಯದಲ್ಲಿ. ಅದರಿಂದ ಹೋತೃ ಮೂರು ಋಕ್ಕುಗಳಿಂದ ವಾಸುದೇವ ರೂಪಿ ಭಗವಂತನ ಸ್ತೋತ್ರ ಮಾಡ್ತಾರೆ. ಆ ವಾಸುದೇವ ರೂಪಿ ಭಗವಂತ ಪುರೋನುವಾಕ್ಯ, ಯಾಜ್ಯ, ಶಸ್ಯ ನಾಮಕನಾಗಿ ಆ ಪುರೋನುವಾಕ್ಯ, ಯಾಜ್ಯ, ಶಸ್ಯ ಮಂತ್ರಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಇದಕ್ಕೆ ಫಲ ಎಲ್ಲ ಜೀವಿಗಳಿಗೆ ಅಧಿಪತಿ ಆಗ್ತಾನೆ, ಲೀಡರ್. ಮೊದಲನೇದು ಮುಗೀತು. ಎರಡನೇದು ಕೇಳ್ತಾರೆ, ಯಾಜ್ಞವಲ್ಕೇತಿ ಹೋವಾಚ. ಅಶ್ವಲರು ಮತ್ತೆ ಯಾಜ್ಞವಲ್ಕ್ಯರನ್ನ ಕೇಳ್ತಾ ಇದ್ದಾರೆ. ಕತ್ಯಯಂ ಅದ್ಯಾಧ್ವರ್ಯುರಸ್ಮಿನ್ ಯಜ್ಞೆ ಆಹುತಿರ್ಘೋಷ್ಯತೀತಿ ತಿಸ್ರ ಇತಿ ಕಥಮಾಸ್ತಾಸ್ತಿಸ್ರ ಇತಿ. ಯಾಜ್ಞವಲ್ಕ್ಯರೇ, ಇವತ್ತು ಅಧ್ವರ್ಯುಗಳು ಎಷ್ಟು ಆಹುತಿಯನ್ನ ಈ ಯಜ್ಞದಲ್ಲಿ ಅಗ್ನಿಗೆ ಸಮರ್ಪಣೆ ಮಾಡ್ತಾರೆ ನೋಡಿ. ಎಷ್ಟು ಮಂತ್ರಗಳನ್ನ ಹೇಳಿ ಸ್ತೋತ್ರ ಮಾಡ್ತಾರೆ ಅಂತ 3 ಮಂತ್ರ ಆಯ್ತು. ಹೋತೃಗಳು. ಅಧ್ವರ್ಯುಗಳು ಎಷ್ಟು ಆಹುತಿಗಳನ್ನ ಕೊಡ್ತಾರೆ ಅಗ್ನಿಯಲ್ಲಿ ಇವತ್ತು ಯಜ್ಞ ಮಾಡುವಾಗ ಅಂತ ಪ್ರಶ್ನೆ. ಎಷ್ಟು ಆಹುತಿಗಳನ್ನ ಕೊಡ್ತಾರೆ? ಅದಕ್ಕೆ ಉತ್ತರ ಕೊಡ್ತಾರೆ, 3 ಆಹುತಿಗಳನ್ನ ಕೊಡ್ತಾರೆ. ಯಾವುದು ಆ 3 ಆಹುತಿಗಳು? 3 ಟೈಪ್ಸ್ ಆಫ್ ಆಹುತಿ. ಅಗ್ನಿಗೆ 3 ಮಂತ್ರಗಳಿಂದ ಆಹುತಿ ಅಂತಲ್ಲ, 3 ಟೈಪ್ಸ್, 3 ರೀತಿಯಾದ ಆಹುತಿಗಳು. ಯಾವ್ಯಾವುದು? ಯಾಜ್ಞವಲ್ಕ್ಯರು ಹೇಳ್ತಾರೆ, ಯಾಹುತ ಉಜ್ವಲಂತಿ, ಯಾಹುತ ಅತಿನೇದಂತೆ, ಯಾಹುತ ಅತಿಶೇರತೆ. ಯಾಹುತಾ ಉಜ್ವಲಂತಿ, ಯಾವಾಗ ಅಗ್ನಿಗೆ ಆಹುತಿಯನ್ನ ಕೊಟ್ಟಾಗ ಅದರ ಜ್ವಾಲೆ ಜಾಸ್ತಿ ಆಗ್ಬೇಕು. ಅಗ್ನಿಗೆ ತುಪ್ಪ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಆಹುತಿಯ ತುಪ್ಪ, ಅಶ್ವತ್ಥದ ಕಡ್ಡಿ, ಸಮಿತ್ತು ಇದನ್ನ ಹಾಕ್ಬಿಟ್ರೆ ಅಗ್ನಿ ಇನ್ನೂ ಜಾಸ್ತಿ ಆಗಿ ಉರಿಯತ್ತೆ. ಯಾವ ಆಹುತಿಗಳನ್ನ ಕೊಡುವುದರಿಂದ ಹೋಮ ಮಾಡಿದಾಗ, ಅಂದ್ರೆ ಯಾವುದನ್ನ ಅಗ್ನಿಗೆ ಹೋಮ ಮಾಡಿದಾಗ ಅಗ್ನಿ ಇನ್ನೂ ಜೋರಾಗಿ ಉರಿತದೋ ಅದು ಉಜ್ವಲ ಅಂತ ಮೊದಲನೇ ಆಹುತಿ. ಯಾವುದದು? ತುಪ್ಪ, ಸಮಿತ್ತು, ಇನ್ಫ್ಲೇಮಬಲ್ ಅಂದ್ರೆ
ಅದು ಉರಿಯಲಿಕ್ಕೆ ಅನುಕೂಲವಾದ ಪದಾರ್ಥಗಳು. ನೀರ್ ಹಾಕ್ಬಿಟ್ರೆ ಇಲ್ಲ. ಆದ್ದರಿಂದ ತುಪ್ಪ, ಕಟ್ಟಿಗೆ, ಸಮಿತ್ತುಗಳು ಅದನ್ನ ಹಾಕಿದ್ರೆ ಉರಿಯತ್ತಲ್ಲ, ಅದು ಮೊದಲನೇ ರೀತಿಯಾದ ಆಹುತಿ. ತುಪ್ಪ ಕಟ್ಟಿಗೆಗಳನ್ನು ಹಾಕಿದಾಗ ಉರಿಯತ್ತಲ್ಲ, ಅದು ಮೊದಲನೇ ರೀತಿಯಾಗಿರ್ತಕ್ಕಂತಹ ಯಾವ ಆಹುತಿ. ಎರಡನೇದು ಯಾವುದು ಹೇಳ್ತಾರೆ, ಹುತಾ ಯಾಹುತ ಅತಿನೇದಂತೆ. ಕೆಲವು ಆಹುತಿಗಳನ್ನ ಹಾಕಿದಾಗ ಶಬ್ದ ತುಪ್ಪ ಹಾಕಿದಾಗ ಶಬ್ದ ಮಾಡಲ್ಲ, ಈಸಿಯಾಗಿ ಬೆಂಕಿ ಉರಿದು ಬಿಡುತ್ತೆ ಅಗ್ನಿ. ಕೆಲವು ಹಾಕಿದಾಗ ಶಬ್ದ ಮಾಡುತ್ತೆ. ಅದು ಅಗ್ನಿಯಲ್ಲಿ ಸುಡುವ ಶಬ್ದ ನಮ್ ಕಿವಿಗೆ ಕೇಳುತ್ತೆ. ಯಾವುದದು ಅಂದ್ರೆ ಉದಾಹರಣೆ ಕೊಡ್ತಾರೆ, ಮಾಂಸಾದಿಗಳು ಅಂತ ಹೇಳಿ. ಕೆಲವು ಮಾಂಸಗಳು ಹಾಕ್ತಾರೆ, ಆಹುತಿಗಳಲ್ಲಿ ಹಾಕ್ತಾರೆ, ಇರ್ಲಿ. ಈ ಎಳ್ಳು ಆಹುತಿಯನ್ನ ಕೊಟ್ಟಾಗ ಇತ್ಯಾದಿಗಳು ಹಾಕಿದಾಗ ಚಟ್ 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 ಶಬ್ದ ಬರುತ್ತೆ. ಯಾವ ಆಹುತಿಗಳನ್ನ ಅಗ್ನಿಗೆ ಹಾಕಿದಾಗ ಶಬ್ದ ಬರ್ತದೋ ಅದು ಅತಿನೇದನ, ಅತಿನೇದಂತೆ. ಅದು ಎರಡನೇ ಆಹುತಿ. ಒಂದು ಉಜ್ವಲವಾಗಿ ಅಗ್ನಿ ಉರಿಯೋದು, ಅದು ಮೊದಲನೇ ಆಹುತಿ. ಸೆಕೆಂಡ್ ಟೈಪ್ ಯಾವುದು, ಅಗ್ನಿಯದ್ದು ಶಬ್ದ ಮಾಡುವಂಥದ್ದು. ಮೂರನೇದಿದೆ ಯಾಹುತ ಅತಿಶೇರತೆ. ಕೆಲವು ಅಗ್ನಿ ಕೆಳಗಡೆ ಕುಂಡದಲ್ಲೇ ಹೋಗ್ಬಿಡುತ್ತೆ, ಅದು ಶಬ್ದನೂ ಮಾಡೋದಿಲ್ಲ, ಅದು ಉರಿಯೋದು ಇಲ್ಲ. ಹಾಗೆ ಯಾವುದದು, ಈಗ ಹಾಲು, ಕೆಲವು ಹೋಮಗಳಲ್ಲಿ ಹಾಲನ್ನ ಆಹುತಿ ಹಾಕ್ಬೇಕು, ಮಿಲ್ಕ್, ಹಾಲು. ಅದು ಅಗ್ನಿ ಉರಿಲಿಕ್ಕೆ ಕಾರಣ ಆಗೋದಿಲ್ಲ, ಶಬ್ದನೂ ಬರಲ್ಲ, ಚಟ ಚಟ ಪರಪರ ಅಂತ ಶಬ್ದ ಇಲ್ಲ, ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೋಮರಸ, ಅಗ್ನಿಗೆ ಸೋಮರಸವನ್ನ ಆಹುತಿ ಕೊಟ್ಟಾಗ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅಗ್ನಿಗೆ ಹಾಲನ್ನ ಆಹುತಿಯನ್ನ, ಧನ್ವಂತರಿ ಹೋಮ ಇತ್ಯಾದಿಗಳಲ್ಲಿ ಹಾಲನ್ನ ಆಹುತಿ ಕೊಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಪಾಯಸಗಳನ್ನ ಆಹುತಿ ಕೊಡಬೇಕು ಅಂತ, ಅದೆಲ್ಲ ಕೆಳಗ್ ಕೂತ್ಕೊಂಡ್ಬಿಡುತ್ತೆ ಹೋಗಿ. ಆದ್ದರಿಂದ ಮೂರು ರೀತಿಯಾದ ಆಹುತಿ. ಒಂದು, ಆಹುತಿಯನ್ನ ಕೊಡೋದ್ರಿಂದ ಅಗ್ನಿ ಇನ್ನೂ ಉರಿಯೋದು ಜೋರಾಗಿ. ಇನ್ನು ಆಹುತಿಯನ್ನ ಕೊಡೋದ್ರಿಂದ ಅಗ್ನಿ ಏನಾಗುತ್ತೆ, ಶಬ್ದ ಮಾಡುತ್ತೆ, ಅದು ಎರಡನೇದು. ಆಹುತಿ ಕೆಳಗೆ ಕೂತ್ಕೊಂಡ್ಬಿಡುತ್ತೆ, ಅದು ಮೂರನೇದು. ಮೂರು ರೀತಿಯಾದ ಆಹುತಿಗಳನ್ನ ಅಧ್ವರಿಯು ಅಗ್ನಿಗೆ ಕೊಡ್ತಾನೆ. ಒಂದು ಜಾಸ್ತಿ ಉರಿಸುವಂಥದ್ದು, ಎರಡನೇದು ಶಬ್ದ ಮಾಡುವಂಥದ್ದು, ಮೂರನೇದು ಯಾವುದು, ಕೆಳಗೋ ಕೂತ್ಕೊಳ್ಳುವಂಥದ್ದು. ಚಿಂತಾಭಿರ್ಜಯತಿ. ಹೀಗೆ ಮೂರು ರೀತಿಯಾದ ಆಹುತಿ. ಇದು ತಪ್ಪು ಸರಿ ಅಂತಲ್ಲ, 3 types ಆಫ್ ಆಹುತಿ. ಈ ಆಗಿರ್ತಕ್ಕ ಆಹುತಿಗಳನ್ನ ಕೊಡೋದ್ರಿಂದ, ತುಪ್ಪ ಮೊದಲಾದ ಆಹುತಿಗಳನ್ನ ನಾವು ಕೊಡೋದ್ರಿಂದ ಅಗ್ನಿ ಉರಿಯತ್ತಲ್ಲ. ಹಾಗೆ ಉರಿಯುವಂತಹ ಅಗ್ನಿ ಇನ್ನೂ ಫ್ಲೇಮ್ ಜಾಸ್ತಿ ಬರುವಂತಹ ಆಹುತಿಗಳನ್ನ ಕೊಟ್ರೆ ಅಗ್ನಿಗೆ ಏನಾಗುತ್ತೆ, ದೇವಲೋಕ ಬರುತ್ತೆ. ಬೆಳಕು ಜಾಸ್ತಿ ಅಲ್ವಾ, ತುಪ್ಪ ಕಟ್ಟಿಗೆಗಳನ್ನು ಹಾಕಿದಾಗ ಇನ್ನೂ ಅಗ್ನಿ ಬೆಳಕು ಜಾಸ್ತಿ ಕೊಡುತ್ತಲ್ವಾ. ದೇವಲೋಕ ಅನ್ನೋದು ಬೆಳಕಿನ ಲೋಕ ಅಲ್ವಾ, ದ್ಯುಲೋಕ ಅಂತ ಕರೀತಾರೆ. ಬೆಳಕು, ತೈಜಸರು ದೇವತೆಗಳಿದ್ದಾರೆ, ಎಲ್ಲ ಬೆಳಕಿನ ಸ್ವರೂಪ ದೇವತೆಗಳೆಲ್ಲ. ಅಂತಹ ಲೋಕ ಬರುತ್ತೆ. ಅದ್ರ ಹೇಳಿದೆ ಉಜ್ವಲ ಅಂತಂದ್ರೆ ಉಜ್ವಲ ನಾಮಕನಾಗಿ ಸಂಕರ್ಷಣ ಇದ್ದಾನೆ ಅಂತ. ಅಲ್ಲಿ ವಾಸುದೇವ ಆಯಿತು, ಈಗ ಸಂಕರ್ಷಣ. ಎರಡನೇದು ಶಬ್ದ ಮಾಡುವ ಆಹುತಿಗಳು. ಶಬ್ದ ಮಾಡುವ ಆಹುತಿಗಳನ್ನ ಅಗ್ನಿಗೆ ಕೊಟ್ರೆ ಪಿತೃಲೋಕ ಅನ್ನೋದು ಬರ್ತದೆ. ಯಾಕೆ, ಪಿತೃಗಳು ಶಬ್ದ ಮಾಡ್ತಾ ಇರ್ತಾರೆ, ನಂಗೆ ಯಾವ ಪಿಂಡ ಇಡ್ತಾನೆ, ಹಾಗೆ ಹೀಗೆ ಅಂತ ಪಿತೃಗಳು ಶಬ್ದ ಮಾಡ್ತಾ ಇರ್ತಾರೆ. ಆದ್ದರಿಂದ ಮನೆಯಲ್ಲಿ ಮದುವೆ ಆಗಿ ಮಕ್ಕಳು ಹುಟ್ಟಿ ಬಿಡ್ತು ಅಂತಂದ್ರೆ ಪಿತೃಗಳಿಗೆ ಸಂತೋಷ, ಮಕ್ಕಳಾದ್ರೆ. ಆದ್ದರಿಂದ ಪಿತೃಗಳು ಆಹಾ ನಮ್ಮ ವಂಶ ಉದ್ಧಾರ ಆಯ್ತು, ಮಕ್ಳು ಹುಟ್ಟು ಬಿಟ್ರು ಅಂತ ಹೇಳಿ ಪಿತೃಗಳು ಸಂತೋಷವನ್ನ ಪಡ್ತಾರೆ. ಆದ್ದರಿಂದ
ಶಬ್ದ ಮಾಡುವ ಆಹುತಿಯನ್ನ ಅಗ್ನಿಗೆ ಕೊಟ್ರೆ ಯಾವ ಲೋಕ ಪ್ರಾಪ್ತಿ ಆಗತ್ತೆ? ಪಿತೃಲೋಕ ಪ್ರಾಪ್ತಿ. ಅಲ್ಲಿ ಶಬ್ದ ನೇದನ ಅತಿನೇದನ, ಅಲ್ಲಿ ಆ ನಾಮಕನಾಗಿ ಭಗವಂತ ಇದ್ದಾನೆ. ಸಂಕರ್ಷಣ ಪಿತೃಲೋಕವನ್ನ ಕೊಟ್ಬಿಡ್ತಾನೆ. ಮೂರನೆಯದ್ದು ಆಹುತಿಯನ್ನ ಕೊಡ್ತಾ ಇದ್ದ ಹಾಗೆ ಎಲ್ಲ ಕೆಳಕ್ಕೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಪಾಯಸ ಮೊದಲಾದ ಆಹುತಿಗಳು. ಅದನ್ನ ಕೊಡೋದ್ರಿಂದ ಏನು ಫಲ ಬರುತ್ತೆ ಅಂತಂದ್ರೆ, ಸಂಕರ್ಷಣ ಯಾವ ಫಲ ಕೊಡ್ತಾನೆ ಅಂತಂದ್ರೆ, ಮೊದಲನೇದಕ್ಕೆ ದೇವಲೋಕ. ಆ ದೇವಲೋಕಕ್ಕಿಂತಲೂ ಕೆಳಗೆ ಇರುವ ಲೋಕ ಪಿತೃಲೋಕ. ನರಕ ಪ್ರಾಪ್ತಿ ಇಲ್ಲ. ಪಿತೃಲೋಕಕ್ಕಿಂತಲೂ ಕೆಳಗೆ ಇರುವಂತಹ ಲೋಕ ಯಾವುದು? ಪಿತೃಲೋಕಕ್ಕಿಂತ ಕೆಳಗಡೆ ಇರುವಂತಹ ಲೋಕ ಯಾವುದು ಅಂತಂದ್ರೆ ಮನುಷ್ಯ ಲೋಕ. ಅವನಿಗೆ ಮನುಷ್ಯ ಲೋಕದಲ್ಲಿರುವ ಎಲ್ಲ ಸುಖಗಳೂ ಸಿಕ್ಕಿಬಿಡ್ತದೆ. ಯಾಹುತಾತಿ ನೇದಂತೆ ಪಿತೃಲೋಕಮೇವತಾಭಿರ್ಜಯತಿ ಅತೀವ ಹಿ ಪಿತೃಲೋಕ ಯಾಹುತಾಧಿಶೇರತೆ ಮನುಷ್ಯ ಲೋಕಮೇವತಾಭಿರ್ಜಯತಿ ಅಧೈವ ಹಿ ಮನುಷ್ಯ ಲೋಕ. ಅದನ್ನೇ ಉಪನಿಷತ್ ಹೇಳ್ತು. ಇದರಿಂದ ಉಜ್ವಲ ಶಬ್ದವತ್ ಅಧಿಶೇರ, ಉಜ್ವಲ ನಾಮಕನಾಗಿ ಸಂಕರ್ಷಣ ಇದ್ದಾನೆ, ದೇವಲೋಕವನ್ನ ಕೊಟ್ಟು ಬಿಡ್ತಾನೆ. ಶಬ್ದವನ್ನಾಮಕನಾಗಿ ಶಬ್ದದಲ್ಲಿ ಭಗವಂತ ಇದ್ದಾನೆ, ಪಿತೃಲೋಕವನ್ನ ಕೊಡ್ತಾನೆ. ಅಧಿಶೇರ ಅಂದ್ರೆ ಕೆಳಗಡೆ ಕೂಡುವ ಆಹುತಿಗಳನ್ನ ಕೊಟ್ರೆ ಅಧಿಶೇರ ನಾಮಕನಾದ ಸಂಕರ್ಷಣ ಮನುಷ್ಯ ಲೋಕದಲ್ಲಿ ಭೂಲೋಕದಲ್ಲಿರುವ ಎಲ್ಲ ಸುಖಗಳನ್ನ ಕೊಟ್ಟು ಬಿಡ್ತಾನೆ. ಆದ್ದರಿಂದ ಉಜ್ವಲ ಶಬ್ದಭದ್ರ ವಿಶ್ವೇಕಮೇವ ಹರಿಂ ಸ್ಮರೇತ್ ಸರ್ವಲೋಕಾಧಿಪತ್ಯಂ ಸಹ ಲಭತೆ ಪುರುಷೋತ್ತಮಾತ್. ಆದ್ದರಿಂದ ಆ ಮೊದಲನೆಯದನ್ನ ಉಪಾಸನೆ ಮಾಡೋದ್ರಿಂದ ಏನು ಫಲ ಬರುತ್ತೆ ಅಂತ ಹೇಳಿದ್ರು. ಈಗ ಎರಡನೆಯದನ್ನ ಉಪಾಸನೆ ಮಾಡೋದ್ರಿಂದ ಸಂಕರ್ಷಣ ಯಾವ ಫಲವನ್ನ ಕೊಡ್ತಾನೆ? ಸರ್ವಲೋಕಾಧಿಪತ್ಯವನ್ನ. ಮೊದಲನೆಯದ್ರಿಂದ ಎಲ್ಲ ಜೀವಿಗಳಿಗೆ ಅಧಿಪತಿಗಳಾಗುವಂತಹ ಭಾಗ್ಯ. ಈಗ ಸರ್ವಲೋಕಗಳಿಗೆ ಅಧಿಪತಿಗಳಾಗತಕ್ಕಂತಹ ಭಾಗ್ಯ ಇದು ಮನುಷ್ಯರಿಗಿಲ್ಲ. ಎಲ್ಲ ಜೀವಿಗಳಿಗೆ ಅಧಿಪತಿಗಳು ಮನುಷ್ಯರಲ್ಲ, ಎಲ್ಲ ಲೋಕಗಳಿಗೆ ಅಧಿಪತಿಗಳು ಮನುಷ್ಯರಲ್ಲ. ಆದ್ದರಿಂದ ಇದನ್ನು ಉಪಾಸನೆ ಮಾಡುವ ಯೋಗ್ಯತೆ ಕೇವಲ ದೇವತೆಗಳಿಗೆ ಮಾತ್ರ ಅಂತ ಅದಕ್ಕೆ ಆಚಾರ್ಯ ಹೇಳಿತ್ತು. ಇದರಿಂದ ಎರಡಾಯ್ತು, ವಾಸುದೇವ ಸಂಕರ್ಷಣ. ಮೂರು ಮಂತ್ರಗಳು, ಮೂರು ರೀತಿಯಾದ ಆಹುತಿಗಳು, ಹೋತೃ ಅಧ್ವರ್ಯು ವಾಸುದೇವ ಸಂಕರ್ಷಣ. ಈಗ ಮೂರನೇದು ಯಾಜ್ಞವಲ್ಕೇತಿ ಹೋವಾಚ. ಯಾಜ್ಞವಲ್ಕ್ಯರು ಕೇಳ್ತಾರೆ, ಯಾಜ್ಞವಲ್ಕ್ಯರನ್ನು ಆಶ್ವಲ ಬ್ರಾಹ್ಮಣರು ಕೇಳ್ತಾರೆ, ಕತಿಭಿರಯ ಮಧ್ಯ ಬ್ರಹ್ಮ ಯಜ್ಞಂ ದಕ್ಷಿಣತೋ ದೇವತಾಭಿರ್ಗೋಪಾಯತಿ ಇತಿ ಏಕಯಾ ಇತಿ ಕಥಮಾಸಾ ಏಕಾ ಇತಿ ಮನ ಏವ ಇತಿ ಅನಂತಂ ವೈ ಮನಃ ಅನಂತಾಃ ವಿಶ್ವೇ ದೇವಾಃ ಅನಂತಮೇವ ಸತೇನ ಲೋಕಂ ಜಯತಿ. ಇದೊಂದು ಹೊಸ ಉಪಾಸನೆ. ಕತಿಭಿಃ ಅಯಮದ್ಯ ಬ್ರಹ್ಮ ಯಜ್ಞಂ ದಕ್ಷಿಣತೋ ದೇವತಾಭಿರ್ಗೋಪಾಯತಿ. ಈಗ ಬ್ರಹ್ಮ ಅಂತೊಬ್ಬ ಋತ್ವಿಕ್, 4 ಋತ್ವಿಕ್ಗಳು ಹೇಳಿದ್ನಲ್ಲ, ಒಬ್ಬ ಹೋತೃ, ಎರಡನೇ ಉದ್ಗಾತೃ. ಹೋತೃ ಮಾಡುವ ಸ್ತೋತ್ರ ಯಾವುದು ಅಂತ ಹೇಳಿದ್ರು, ಪುರೋನವಾಕ್ಯ ಯಾಜ್ಯ ಶಂಸ್ಯ. ಆಯಾ ನಾಮಕನಾಗಿ ವಾಸುದೇವ. ಎಷ್ಟು ಆಹುತಿಗಳು ಅಂತನ್ನುವಾಗ ಅಧ್ವರಿ ಕೊಡುವಂಥದ್ದು 3 ರೀತಿಯಾದ ಆಹುತಿಗಳು. ಉಜ್ವಲ ಶಬ್ದವತ್ ಅಧಿಶೇರ ದ್ರಾವಿಶ್. ಅದರಲ್ಲಿ ಆಯಾ ನಾಮಕನಾಗಿ ಸಂಕರ್ಷಣ ಲೋಕಗಳನ್ನ ಕೊಡ್ತಾನೆ. ಮೂರನೇದ್ದು ಈಗ ಅಗ್ನಿಕುಂಡ ಇದೆ. ಅಗ್ನಿಕುಂಡದಲ್ಲಿ ಹೋಮಕುಂಡದ ಬಲಭಾಗದಲ್ಲಿ ಒಬ್ಬರನ್ನ ಕೂಡಿಸ್ತಾರೆ. ಅಗ್ನಿಯ ಬಲಭಾಗದಲ್ಲಿ ಆಹವನೀಯಾಗ್ನಿ ಅಂತ ಕರೀತಾರೆ. ಆ ಅಗ್ನಿಯ ರೈಟ್ ಸೈಡ್ಗೆ ಒಬ್ಬ ಋತ್ವಿಕ್ಕದನ್ನ ಕೂಡಿಸಿರ್ತಾರೆ. ಅವನ ಹೆಸರು ಬ್ರಹ್ಮ ಅಂತ. ಆ ಬ್ರಹ್ಮನಲ್ಲಿ ಚತುರ್ಮುಖ ಬ್ರಹ್ಮದೇವರ ಸನ್ನಿಧಾನವನ್ನ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಬ್ರಹ್ಮ ಅಗ್ನಿಯ ದಕ್ಷಿಣಕ್ಕೆ ಕೂತುಕೊಂಡು ಯಾಗವನ್ನ ರಕ್ಷಣೆ ಮಾಡೋದು ಅವನ ಕೆಲಸ. ಇವತ್ತು ನಾವು ಯಜ್ಞಯಾಗಗಳನ್ನ ಮಾಡಿಸುವಾಗ, ಹೋಮ ಮಾಡಿಸುವಾಗ ಅವನ್ ತೆಂಗಿನಕಾಯಿ ಇಟ್ಬಿಟ್ಟು
ಆ ತೆಂಗಿನಕಾಯಿ ಮೇಲೆ ಪವಿತ್ರ ಇಟ್ಬಿಟ್ಟು ಬ್ರಹ್ಮ ಅಂತ ಕರೆದು ಬಿಡ್ತೇವೆ. ಆಕ್ಚುಯಲ್ ಆಗಿ ಹಾಗಿಲ್ಲ. ಯಜ್ಞ ರಕ್ಷಣೆಯನ್ನ ಮಾಡುವ, ಅಲ್ಲಿ ನಡೆಯುವ ತಪ್ಪನ್ನ ಸರಿ ಮಾಡಿ, ಒಂದು ವೇಳೆ ಮಂತ್ರ ಮರ್ತೋದ್ರೆ, ಮಂತ್ರ ತಪ್ಪು ಹೇಳಿದ್ರೆ ಅದೆಲ್ಲವನ್ನ ಸರಿ ಮಾಡುವ ಜವಾಬ್ದಾರಿ ಬ್ರಹ್ಮನದ್ದು. ಯಜ್ಞವನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಸ್ಥಾನ ಬ್ರಹ್ಮಸ್ಥಾನ. ಆದ್ದರಿಂದ ಇಲ್ಲಿ ಬ್ರಹ್ಮ ಯಾವ ದೇವತೆಗಳ ಅನುಗ್ರಹದಿಂದ, ಯಾವ ದೇವತೆಗಳ ಸಹಾಯದಿಂದ ಯಜ್ಞವನ್ನ ರಕ್ಷಣೆ ಮಾಡ್ತಾನೆ. ಎಷ್ಟು ದೇವತೆಗಳ ಸಹಾಯದಿಂದ, ಯಾವ ದೇವತೆ ಅಂತಿಲ್ಲ, ಎಷ್ಟು ದೇವತೆಗಳ ಸಹಾಯದಿಂದ ಯಜ್ಞವನ್ನ ಬ್ರಹ್ಮ ಎನ್ನುವ ಋತ್ವಿಕ್ ರಕ್ಷಣೆ ಮಾಡ್ತಾನೆ ಅಂದ್ರೆ, ಯಾಜ್ಞವಲ್ಕರಂದ್ರು ಏಕಯವೊಬ್ಬ ದೇವತೆಯಿಂದ. ಯಾರದು ಆ ದೇವತೆ ಅಂದ್ರೆ ಮನಃ ಅಂತ ಹೇಳ್ಬಿಟ್ರು. ಮನಃ ಅದ್ಯಾರು ಮನ ಅಂತಂದ್ರೆ, ಅದಕ್ಕೆ ಶ್ರೀಮದ್ ಆಚಾರ್ಯರ ಭಾಷ್ಯ ಬರೆದ್ರು, ಮನಸೋ ದೇವತಾ ಬ್ರಹ್ಮ ಸರ್ವದೇವೇಶು ಸಂಸ್ಥಿತ. ಮನಸ್ಸಿಗೆ ಅಭಿಮಾನಿ ದೇವತೆಯಾಗಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ, ಈಗ ಮನೋಭಿಮಾನಿ ರುದ್ರ ಅಂತ ನಾವು ತಿಳಿದಿದ್ದೇವಲ್ಲ, ಇದೇನು ಮನೋಭಿಮಾನಿಯಾಗಿ ಬ್ರಹ್ಮದೇವರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂದ್ರೆ, ಇದು ದೇವತೆಗಳು ಉಪಾಸನೆ ಮಾಡ್ಲಿಕ್ಕೆ ಇರತಕ್ಕಂತಹ ಸಬ್ಜೆಕ್ಟ್. ಆದ್ದರಿಂದ ಈ ಟೆಕ್ಸ್ಟ್ ನಮಗಲ್ವೇ ಅಲ್ಲ, ನಮ್ಗೆ ಎಕ್ಸಾಮೇ ಇರಲ್ಲ, ಜಸ್ಟ್ ಫಾರ್ ಲಿಸನಿಂಗ್ ಅಷ್ಟೇ. ನಮಗಿದು ಅಭ್ಯಾಸ ಮಾಡ್ಲಿಕ್ಕಿರತಕ್ಕವರು ದೇವತೆಗಳಾದ್ದರಿಂದ ಆ ಉತ್ತಮ ರೀತಿಯಲ್ಲಿ ಅನುಸಂಧಾನ ಮಾಡಿ ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಕೊಡುವ ಕಾರಣದಿಂದ ಮನಸ್ಸಿಗೆ ಅಭಿಮಾನಿ ದೇವತೆಯಾದ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಆ ಬ್ರಹ್ಮದೇವರು ಸರ್ವ ದೇವೇಶು ಸಂಸ್ಥಿತ, ಎಲ್ಲ ದೇವತೆಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ವಿಶ್ವೇ ದೇವಾಹ ಅಂತ, ವಿಶ್ವೇ ದೇವತೆಗಳು. ಆ ಮನೋಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ಮತ್ತೆ ಈ ಯಜ್ಞ ಕಾಲದಲ್ಲಿ ಬ್ರಹ್ಮ ಅಂತ ಹೇಳಿದ್ವಲ್ಲ, ಈಗ ಅವನಲ್ಲೂ ಇದ್ದಾರೆ. ಅಂತಹ ಚತುರ್ಮುಖ ಬ್ರಹ್ಮದೇವರನ್ನ ಕೆಲವು ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಅನಂತಂ ವೈ ಮನಃ, ಮನೋಭಿಮಾನಿಗಳಾದ ಮನೋನಾಮಕರಾದ ಚತುರ್ಮುಖ ಬ್ರಹ್ಮದೇವರನ್ನ ಅನಂತ ಎನ್ನುವಂತಹ ಕೆಲವು ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಯಾರದು ಅನಂತ ಎನ್ನುವ ದೇವತೆಗಳು? ಅದಕ್ಕೆ ಶ್ರೀಮದಾಚಾರ್ಯರ ಭಾಷ್ಯ ಬರೀತಾರೆ, ವಿಶ್ವೇ ದೇವತೆಗಳಿಗೆ ಅನಂತ ಅಂತ. ನಿಶ್ಚಯೇನ ವಿಮೋಕ್ಷತ್ವಾದ್ ವಿಶ್ವೇ ದೇವಾಃ ಅನಂತಕಾಃ. ಖಂಡಿತವಾಗಲೂ 100% ಕನ್ಫರ್ಮೇಶನ್ ಇದೆ. ಏನಂತ? ವಿಶ್ವೇ ದೇವತೆಗಳಿಗೆ ನಾಳೆ ಮೋಕ್ಷ ಆಗತ್ತೋ ಇಲ್ವೋ ಅಂತ ಡೌಟ್ ಯಾರಿಗೂ ಇಲ್ಲ. ವಿಶ್ವೇ ದೇವತೆಗಳು ಮೋಕ್ಷಕ್ಕೆ ಹೋದ್ರೂ ಹೋಗ್ಬಹುದು, ಇಲ್ಲ ಅಂದ್ರೆ ಇಲ್ಲ, ಹಾಗಿಲ್ಲ, ಕನ್ಫರ್ಮ್ ಇದೆ. ಮೋಕ್ಷ ಅನ್ನೋದು ಕನ್ಫರ್ಮ್. ಆದ್ದರಿಂದ ಮೋಕ್ಷವನ್ನ ಕನ್ಫರ್ಮ್ ಮಾಡಿಕೊಂಡಿರುವುದರಿಂದ ವಿಶ್ವೇ ದೇವತೆಗಳಿಗೆ ಅನಂತ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲ, ಅನಂತನಾಮಕಂ ವಿಷ್ಣುಂ ಉಪಾಸ್ಯಾಪಿ ಹಿ ಅನಂತಕಾಹ ಪ್ರಸಿದ್ಧ. ಭಗವಂತನಿಗೆ ಅನಂತ ಎನ್ನುವಂತಹ ಹೆಸರು ಪ್ರಸಿದ್ಧ. ಹಿ ಅನಂತನಾಮಕನಾದವನು ಭಗವಂತ. ಅಂತಹ ಅನಂತ ಎನ್ನುವ ಹೆಸರಿನಿಂದ ಕೂಡಿದ ಭಗವಂತನನ್ನ ಉಪಾಸನೆ ಮಾಡೋದ್ರಿಂದಲೂ ಆ ವಿಶ್ವೇ ದೇವತೆಗಳಿಗೆ ಅನಂತ ಅಂತ ಹೆಸರು. ಅನಂತನಾಮಕನಾದ ಭಗವಂತನ ಉಪಾಸನೆಯನ್ನ ಮಾಡಿ ಅನಂತ ಆನಂದವನ್ನ ಕೊಡುವಂತಹ ಮೋಕ್ಷವನ್ನ ಕನ್ಫರ್ಮ್ ಮಾಡಿಕೊಂಡಿರುವ ಕಾರಣ ವಿಶ್ವೇ ದೇವತೆಗಳಿಗೆ ಅನಂತ ಅಂತ ಹೆಸರು. ಎಷ್ಟು ಚೆನ್ನಾಗಿದೆ ನೋಡಿ. ಅಂತಹ ವಿಶ್ವೇ ದೇವತೆಗಳಿಂದ, ಆ ವಿಶ್ವೇ ದೇವತೆಗಳ ಒಳಗೆ ನಿಂತಿರುವಂತಹ ಚತುರ್ಮುಖ ಬ್ರಹ್ಮದೇವರ ಸಹಾಯದಿಂದ ಈ ಬ್ರಹ್ಮ ಎನ್ನುವಂತಹ ಋತ್ವಿಕ್ ಅವನೇನ್ ಮಾಡ್ತಾನೆ? ಯಜ್ಞವನ್ನ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಮೂರಲ್ಲಿ ಮನಸ್ಸು, ಎಲ್ಲ ದೇವತೆಗಳು, ಬ್ರಹ್ಮ, ಈ ಮೂರರಲ್ಲಿಯೂ ಮನೋನಾಮಕನಾಗಿ ನಾರಾಯಣ, ಎಲ್ಲ ದೇವತೆಗಳಲ್ಲಿ ಎಲ್ಲ ದೇವತಾ ನಾಮಕನಾಗಿ ನಾರಾಯಣ, ಬ್ರಹ್ಮದೇವರಲ್ಲಿ ಬ್ರಹ್ಮನಾಮಕನಾಗಿ ನಾರಾಯಣ. ದೇವ ಬ್ರಹ್ಮ ಮನಸ್ವೇಕಂ ಯೋ ವಿಷ್ಣುಂ ಸರ್ವದಾ ಸ್ಮರೇತ್.
ಅನಂತನಾಮಕಂ ತೇನ ತಲ್ಲೋಕಂ ನಿತ್ಯಮಶ್ನುತೆ. ಇದರಲ್ಲಿ ಹೊಸ ಒಂದು ಜ್ಞಾನ, ವಿಶ್ವೇ ದೇವತೆಗಳಿಗೆ ಅನಂತ ಅಂತ ಕರೀತಾರೆ ಅಂತ, ಇದೊಂದು ಹೊಸ ಚಿಂತನೆ ನಮಗೆ. ಆದ್ದರಿಂದ ಇಲ್ಲಿ ವಾಸುದೇವ ಸಂಕರ್ಷಣ ಆಯಿತು. ಮೂರನೇ ವರ್ಗ ಇದು, ಅದು ಪ್ರದ್ಯುಮ್ನ. ಮೂರರಲ್ಲಿ, ದೇವತೆಗಳಲ್ಲಿ, ಬ್ರಹ್ಮದೇವರಲ್ಲಿ, ಮನಸ್ಸಿನಲ್ಲಿ ಮನೋನಾಮಕನಾಗಿ, ಬ್ರಹ್ಮನಾಮಕನಾಗಿ, ದೇವತಾ ನಾಮಕನಾಗಿ ಸನ್ನಿಹಿತನಾಗಿರತಕ್ಕ ಪ್ರದ್ಯುಮ್ನನನ್ನ ಉಪಾಸನೆ ಮಾಡೋದರಿಂದ ಆ ಉಪಾಸನೆ ಮಾಡುವಂತಹ ದೇವತೆಗಳಿಗೆ ಅನಂತವಾಗಿರತಕ್ಕಂತಹ ವಿಷ್ಣುಲೋಕ ಪ್ರಾಪ್ತಿ ಆಗ್ತದೆ. ಮೂರನೇದಾಯ್ತು, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಈಗ ನಾಲ್ಕನೆಯದ್ದು ಅನಿರುದ್ಧೋಪಾಸನೆ. ಈ ಅನಿರುದ್ಧೋಪಾಸನೆ ಏನ್ ಹೇಳ್ತಾರೆ? ಯಾಜ್ಞವಲ್ಕೇತಿ ಹೋವಾಚ. ಮತ್ತೆ ಕೇಳ್ತಾರೆ ಆಶ್ವಲ ಬ್ರಾಹ್ಮಣರು ಯಾಜ್ಞವಲ್ಕರನಿಗೆ, ಇದು ಕೊನೆ ಕ್ವಶನ್ ಅವ್ರದಿದು. ಏನು ಅಂತಂದ್ರು, ಅದಕ್ಕೆ ಕೇಳ್ತಾರೆ, ಕತ್ಯಯ ಮಧ್ಯ ಉದ್ಗಾತ ಅಸ್ಮಿನ್ ಯಜ್ಞೆ ಸ್ತೋತ್ರಿಯಾ ಸ್ತೋಷ್ಯತಿ ಇತಿ. ಇವತ್ತು ಉದ್ಗಾತ್ರ ಈ ಯಾಗ ಆಗ್ತಾ ಇದೆ ಅಲ್ಲ ಜನಕ ಮಹಾರಾಜನದ್ದು, ಈ ಯಾಗದಲ್ಲಿ ಯಾವ ಸಾಮಗಾನವನ್ನ ಮಾಡ್ತಾನೆ? ಚೆನ್ನಾಗಿದೆ. ಯಾವ ರುಕ್ಕುಗಳಿಂದ ಇವನು ಸಾಮಗಾನವನ್ನ ಮಾಡ್ತಾನೆ ಅದನ್ನ ಹೇಳ್ಬೇಕು. ತುಂಬಾ ತುಂಬಾ ಅದ್ಭುತವಾದ ಉಪಾಸನೆಗಳು. ಅದಕ್ಕೆ ಹೇಳಿದ್ದು, ಈ ಅದ್ಭುತವಾದ ಉಪಾಸನೆಗಳು ಇದೆ ಅಂತ ಕೇಳುವ ಯೋಗ್ಯತೆ ಮಾತ್ರ ನಮಗೆ. ನೋಡಿ, ನೆನ್ನೆ ಎಲ್ಲ ಎಷ್ಟು ಚೆನ್ನಾಗಿ ಬಂತು ನೋಡಿ. ಕೇಳುವ ಯೋಗ್ಯತೆ ಮಾತ್ರ ನಮ್ಮದು, ಉಪಾಸನೆ ಮಾಡುವ ಯೋಗ್ಯತಾ ದೇವತೆಗಳದ್ದು. ಆದ್ದರಿಂದ ಉದ್ಗಾತೃ ಈ ಯಜ್ಞದಲ್ಲಿ ಎಷ್ಟು ಸಾಮವನ್ನ, ಅಂದ್ರೆ ಎಷ್ಟು ರುಕ್ಕುಗಳಿಂದ ಸಾಮಗಾನವನ್ನ ಮಾಡ್ತಾನೆ. ಸ್ತೋತ್ರ ಮಾಡ್ಲಿಕ್ಕೂ ರುಕ್ಕು, ಗಾನ ಮಾಡ್ಲಿಕ್ಕೂ ರುಕ್ಕು. ಸ್ತೋತ್ರ ಮಾಡುವವನು ಹೋತೃ, ಸಾಮಗಾನ ಮಾಡುವವನು ಉದ್ಗಾತೃ, ಆಹುತಿಯನ್ನ ಕೊಡತಕ್ಕಂಥವನು ಅಧ್ವರ್ಯು, ಯಜ್ಞವನ್ನ ರಕ್ಷಣೆ ಮಾಡತಕ್ಕಂಥವನು ಬ್ರಹ್ಮ. ಅದರಲ್ಲಿ ಮೂರಾಯ್ತು, ಸ್ತೋತ್ರ ಮಾಡಿದ್ದಾಯ್ತು, ಆಹುತಿಯನ್ನ ಕೊಟ್ಟಿದ್ದಾಯ್ತು, ಯಜ್ಞ ರಕ್ಷಣೆಯನ್ನ ಮಾಡಿದ್ದಾಯ್ತು. ಕೊನೆಗೀಗ ಉದ್ಗಾತೃವಿನ ಬಗ್ಗೆ ಹೇಳ್ತಾರೆ. ಎಷ್ಟು ರುಕ್ಕುಗಳಿಂದ ಸಾಮಗಾನವನ್ನ ಮಾಡ್ತಾನೆ ಉದ್ಗಾತೃ. ಅದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ತಿಸ್ರ ಇತಿ, ಮೂರು ರುಕ್ಕುಗಳಿಂದ ಸಾಮಗಾನವನ್ನ. ಯಾವುದ ಮೂರು ರುಕ್ಕು? ಕಥಮಾಸ್ತಾಸ್ತಿಸ್ರ ಇತಿ. ಆ ಮೂರು ರುಕ್ಕುಗಳು ಯಾವುದು? ಮತ್ತೆ ಅದೇ ಪುರೋನುವಾಕ್ಯ ಚ ಯಾಜ್ಯ ಚ ಸಸ್ಯೈವ ತೃತೀಯ. ಪುರೋನುವಾಕ್ಯ ಅಂದ್ರೆ ಪುರೋನುವಾಕ್ಯದಿಂದ ಹೋತೃ ಏನು ಸ್ತೋತ್ರ ಮಾಡಿದ್ದ, ಅದೇ ಪುರೋನುವಾಕ್ಯ ಶಸ್ತ್ರ, ಆ ಮಂತ್ರದಿಂದ, ಶಸ್ತ್ರ ಅಲ್ಲ, ಪುರೋನುವಾಕ್ಯ ಎನ್ನುವ ರುಕ್ಕಿನಿಂದ ಉದ್ಗಾತೃ ಸಾಮಗಾನ ಮಾಡ್ತಾನೆ. ಯಾವ ಯಾಜ್ಯ ಎನ್ನುವಂತಹ ರುಕ್ಕಿನಿಂದ ಹೋತೃ ಸ್ತೋತ್ರ ಮಾಡಿದ್ದ, ಅದೇ ಯಾಜ್ಯ ರುಕ್ಕಿನಿಂದ ಉದ್ಗಾತೃ ಸಾಮಗಾನ ಮಾಡ್ತಾನೆ. ಯಾವ ಶಸ್ಯ ಎನ್ನುವ ರುಕ್ಕಿನಿಂದ ಹೋತೃ ಸ್ತೋತ್ರ ಮಾಡಿದ್ದ, ಅದೇ ಶಸ್ಯ ಎನ್ನುವ ರುಕ್ಕಿನಿಂದ ಉದ್ಗಾತೃ ಸಾಮಗಾನವನ್ನ ಮಾಡ್ತಾನೆ. ಹೇಳಿದ ಮೇಲೆ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಕಥಮಾಸ್ತಾಯಾಧ್ಯಾತ್ಮಮಿತಿ. ಪುರೋನುವಾಕ್ಯ, ಯಾಜ್ಯ, ಶಸ್ಯ ಅಂತ ನೀವು ಹೇಳಿದ್ರಲ್ಲ, ನಮ್ಮ ಶರೀರದಲ್ಲಿ ಇದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಎಲ್ಲೆಲ್ಲಿದ್ದಾರೆ? ಈ ಪುರೋನುವಾಕ್ಯ, ಯಾಜ್ಯ, ಶಸ್ಯ ಎನ್ನುವಂತಹ ಮೂರು ರುಕ್ಕುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ನಮ್ಮ ಶರೀರದಲ್ಲಿ ಎಲ್ಲಿದ್ದಾರೆ? ಅವರು ಯಾರು? ಎಲ್ಲಿದ್ದಾರೆ ಅನ್ನೋಕ್ಕಿಂತ ಅವರು ಯಾರು? 3 ಜನ. ಅದಕ್ಕೆ ಉತ್ತರ ಕೊಟ್ರು, ಪ್ರಾಣ ಏವ ಪುರೋನುವಾಕ್ಯ. ನಮ್ಮ ದೇಹದಲ್ಲಿ ಇರುವ ಪ್ರಾಣ, ಆ ಪ್ರಾಣ ಪುರೋನುವಾಕ್ಯ ಎನ್ನುವ ರುಕ್ಕಿಗೆ ಅಭಿಮಾನಿ ದೇವತೆ.
ಅಪಾನೋ ಯಾಜ್ಯ, ನಮ್ಮ ಶರೀರದಲ್ಲಿ ಅಪಾನ ಪ್ರಾಣ ಏನಿದ್ದಾನೆ ಆ ಅಪಾನ ಪ್ರಾಣ ಯಾಜ್ಯ ಎನ್ನುವ ರುಕ್ಕಿಗೆ ಅಭಿಮಾನಿ ದೇವತೆ. ಆಮೇಲೆ ವ್ಯಾನಶಸ್ಯ, ನಮ್ಮ ಶರೀರದಲ್ಲಿ ವ್ಯಾನ ಏನಿದೆ ಪ್ರಾಣದೇವರ ಒಂದು ರೂಪ ವ್ಯಾನ, ಆ ವ್ಯಾನ ರೂಪ ಶಸ್ಯ ಎನ್ನುವ ರುಕ್ಕಿಗೆ ಅಭಿಮಾನಿ ದೇವತೆ. ನಮ್ಮ ಶರೀರದಲ್ಲಿ ಉದ್ಗಾತೃ ಮಾಡುವ ಪುರೋನುವಾಕ್ಯ ಯಾಜ್ಯ ಶಸ್ಯ ಸಾಮಗಾನದ ಅಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ ಪ್ರಾಣ ಅಪಾನ ವ್ಯಾನ ರೂಪದಿಂದ. ಹೀಗೆ ಉಪಾಸನೆ ಮಾಡಿಬಿಟ್ರೆ ಏನು ಫಲ? ಕಿಂತಾಭಿರ್ಜಯತಿ. ಈ ರೀತಿ ಉಪಾಸನೆಯನ್ನ ಮಾಡುವ ದೇವತೆಗಳಿಗೆ ನಾನು ಮೊದಲೇ ಹೇಳಿದೆ, ಇದನ್ನ ಶ್ರವಣ ಮಾಡುವ ಅಧಿಕಾರ ಮನುಷ್ಯರಿಗೆ ಮಾತ್ರ. ಅದು ಶ್ರವಣಾಧಿಕಾರ ಮಾತ್ರ, ಉಪಾಸನೆ ನಮಗಿಲ್ಲ. ಉಪಾಸನೆ ದೇವತೆಗಳು. ಯಾಕೆ? ದೇವ ಪದವಿ ಪ್ರಾಪ್ತಿಗೆ ಅನುಕೂಲವಾದ ಉಪಾಸನೆ. ಇದನ್ನೆಲ್ಲವನ್ನ ಉಪಾಸನೆ ಮಾಡಿಯೇ ಆಯಾ ದೇವತೆಗಳಿಗೆ ಆಯಾ ಪದವಿ ಬಂದದ್ದು. ಮೋಕ್ಷದಲ್ಲಿ ಅತ್ಯಧಿಕವಾದ ಅತಿಮುಕ್ತಿ ನಿನ್ನೆ ಬಂತಲ್ಲ, ಅದು ಬಂದದ್ದು. ಆದ್ದರಿಂದ ಇದನ್ನ ಉಪಾಸನೆ ಮಾಡುವಂತಹ ವ್ಯಕ್ತಿಗೆ ಏನು ಫಲ ಬರುತ್ತೆ ಅಂದ್ರೆ, ಪೃಥಿವೀ ಲೋಕಮೇವ ಪುರೋನುವಾಕ್ಯಯ ಜಯತಿ. ಪುರೋನುವಾಕ್ಯದಲ್ಲಿ ಪುರೋನುವಾಕ್ಯ ನಾಮಕನಾಗಿ ಸನ್ನಿಹಿತನಾದ ಅನಿರುದ್ಧ ರೂಪದ ಭಗವಂತನನ್ನ ಉಪಾಸನೆ ಮಾಡೋದ್ರಿಂದ ಪೃಥಿವೀ ಲೋಕ, ಸಮಗ್ರವಾದ ಪೃಥಿವೀ ಲೋಕವನ್ನ ಪಡೆದು ಬಿಡ್ತಾನೆ. ಪುರೋನುವಾಕ್ಯ ಅದರ ಅಭಿಮಾನಿಯಾದ ಪ್ರಾಣದೇವರು, ಆ ಪ್ರಾಣನಲ್ಲಿ ಅನಿರುದ್ಧ ರೂಪಿ ಭಗವಂತನನ್ನು ಉಪಾಸನೆ ಮಾಡಿಬಿಟ್ರೆ ಪೃಥಿವೀ ಲೋಕಾಧಿಪತಿ. ಅಂತರಿಕ್ಷ ಲೋಕಂ ಯಾಜ್ಯಯ, ಯಾಜ್ಯ, ಆ ಯಾಜ್ಯ ಎನ್ನುವ ರುಕ್ಕಿನ ಸಾಮದಲ್ಲಿ ಅಪಾನ ಪ್ರಾಣ, ಆ ಅಪಾನನಲ್ಲಿ ಅನಿರುದ್ಧ ರೂಪದ ಭಗವಂತ, ಅವನನ್ನು ಉಪಾಸನೆ ಮಾಡೋದ್ರಿಂದ ಅಂತರಿಕ್ಷ ಲೋಕಾಧಿಪತಿ. ದ್ಯುಲೋಕಂ ಶಸ್ಯಯ, ಶಸ್ಯ ಎನ್ನುವ ರುಕ್ಕಿನಲ್ಲಿ ಸಾಮದಲ್ಲಿ ಅಭಿಮಾನಿಯಾಗಿರ್ತಕ್ಕ ವ್ಯಾನನಲ್ಲಿ ಭಗವಂತ ಅನಿರುದ್ಧ ರೂಪದಿಂದ ಇದ್ದಾನೆ ಅಂತ ಉಪಾಸನೆ ಮಾಡಿಬಿಟ್ರೆ ದ್ಯುಲೋಕ ಅಧಿಪತಿ. ಆದ್ದರಿಂದ 4, ನಿನ್ನೆ 4, ಇವತ್ತು 4, ಒಟ್ಟು ಅಶ್ವಲ ಬ್ರಾಹ್ಮಣದ ಸಾರ ಇದು. ಅದು ನೆನ್ನೆದ ಮತ್ತೆ ಆಮೇಲೆ ಹೇಳ್ತೇನೆ. ಈಗ ಈ 4 ಮುಗೀತು. ಈ 4 ಯಾವ್ಯಾವುದು? ಸಂಪದ, ದೇವ ಪದವಿಗೆ ಯೋಗ್ಯವಾದದ್ದು, ಮೋಕ್ಷದಲ್ಲಿ ದೇವತೆಗಳಿಗೆ ಅತ್ಯಧಿಕ ಸುಖವನ್ನ ಕೊಡುವಂತಹ ಉಪಾಸನೆಗಳು ಇದು. ಆ ಉಪಾಸನೆಗಳಲ್ಲಿ 4 ಭಾಗ ಇದು. ಯಾವ 4 ಭಾಗ? ಹೋತೃ ಯಾವ 3 ಮಂತ್ರಗಳಿಂದ ದೇವತೆಗಳ ಸ್ತೋತ್ರ ಮಾಡ್ತಾನೆ, ಪುರೋನುವಾಕ್ಯ ಯಾಜ್ಯ ಶಸ್ಯ, ಅದನ್ನ ಉಪಾಸನೆ ಅಂದ್ರೆ ಆ 3 ರುಕ್ಕುಗಳಿಂದ ದೇವತೆಗಳ ಸ್ತೋತ್ರ ಮಾಡ್ತಾನೆ. ಆ 3 ರುಕ್ಕುಗಳಲ್ಲಿ ಪುರೋನುವಾಕ್ಯ ಯಾಜ್ಯ ಶಸ್ಯ ನಾಮಕನಾಗಿ ವಾಸುದೇವ ರೂಪಿ ಭಗವಂತ ಇದ್ದಾನೆ. ಆ ವಾಸುದೇವ ರೂಪಿ ಭಗವಂತನನ್ನ ಉಪಾಸನೆ ಮಾಡೋದರಿಂದ ಏನು ಬರುತ್ತೆ? ಎಲ್ಲ ಜೀವಿಗಳಿಗೆ ಅಧಿಪತಿ ಆಗ್ತಾನೆ, ಸಂಶಯ ಇಲ್ಲ. ಎರಡನೆಯದ್ದು, ಅಧ್ವರ್ಯು ಈ ಯಜ್ಞದಲ್ಲಿ ಎಷ್ಟು ಆಹುತಿಗಳನ್ನ ಕೊಡ್ತಾನೆ, ಯಾವ ರೀತಿಯಾದ ಆಹುತಿಗಳು? 3 ರೀತಿಯಾದ ಆಹುತಿ. ತುಪ್ಪ ಮೊದಲಾದ ಉರಿಯುವ ಆಹುತಿಯನ್ನ ಕೊಡೋದರಿಂದ ದೇವಲೋಕ ಪ್ರಾಪ್ತಿ. ಆ ಉರಿಯುವ ಉಜ್ವಲ ನಾಮಕನಾಗಿ ಸಂಕರ್ಷಣ ಇದ್ದಾನೆ, ಆ ಸಂಕರ್ಷಣ ದೇವಲೋಕವನ್ನ ಕೊಡ್ತಾನೆ. ಆಹುತಿಯನ್ನ ಹಾಕಿದಾಗ ಶಬ್ದ ಬರುತ್ತೆ. ಎಳ್ಳು ಮೊದಲಾದ ಆಹುತಿಗಳನ್ನ ಅಗ್ನಿಗೆ ಹಾಕಿದಾಗ ಚಟ ಚಟ ಎನ್ನುವ ಶಬ್ದ ಬರುತ್ತೆ. ಶಬ್ದ ಬರುವ ಆಹುತಿಯನ್ನ ಕೊಟ್ರೆ ಶಬ್ದದಲ್ಲಿ ಶಬ್ದನಾಮಕನಾಗಿರತಕ್ಕ ಸಂಕರ್ಷಣ ಆ ಯಜಮಾನನಿಗೆ, ದೇವತೆಗೆ ಏನು ಕೊಡ್ತಾ ಇದ್ದಾನೆ? ಪಿತೃಲೋಕವನ್ನ ಕೊಡ್ತಾನೆ. ಯಾವ ಆಹುತಿ ಹಾಲು ಮೊದಲಾದ ಪದಾರ್ಥಗಳನ್ನ ಹಾಕ್ಬಿಟ್ರೆ ಕೆಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಸ್ವಲ್ಪ ಲೇಟ್, ಅದು ಪಚನ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗತ್ತೆ, ಕೆಳಗೆ ಹೋಗಿ ಕೂಡತ್ತೆ. ಅಂತ ಆಹುತಿಯನ್ನ ಕೊಡುವ ಕೆಳಗೆ ಮನುಷ್ಯ ಲೋಕ ಸುಖವನ್ನ ಭಗವಂತ ಕೊಡ್ತಾನೆ. ಯಾವ ಭಗವಂತ? ಸಂಕರ್ಷಣ. ಅದು ಎರಡನೇದಾಯ್ತು. ಮೂರನೆಯದ್ದು, ಬ್ರಹ್ಮ ಅಗ್ನಿಕುಂಡದ ಬಲಭಾಗದಲ್ಲಿ, ಅಗ್ನಿಯ ಬಲಭಾಗದಲ್ಲಿ ಕೂತು ಯಾವ ದೇವತೆಯ ಸಹಾಯದಿಂದ ಯಜ್ಞವನ್ನ ರಕ್ಷಣೆ ಮಾಡ್ತಾನೆ? ವಿಶ್ವೇ ದೇವತೆಗಳ ಸಹಾಯದಿಂದ
ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ಯಾವ ವಿಶ್ವೇ ದೇವತೆಗಳು ಅನಂತ ಎನ್ನುವ ಹೆಸರಿನಿಂದ ಕೂಡಿದ ವಿಶ್ವೇ ದೇವತೆಗಳು. ವಿಶ್ವೇ ದೇವತೆಗಳಿಗೆ ಅನಂತ ಅಂತ ಯಾಕೆ ಕರೀತಾರೆ ಅಂದ್ರು, ಅನಂತ ನಾಮಕನಾದ ಭಗವಂತನ ಉಪಾಸನೆಯಿಂದ ಅನಂತ ಸುಖಪ್ರದವಾದ ಮೋಕ್ಷವನ್ನ ಕನ್ಫರ್ಮ್ ಮಾಡಿಕೊಂಡಿರೋದರಿಂದ ವಿಶ್ವೇ ದೇವತೆಗಳಿಗೆ ಅನಂತ ಅಂತ ಹೆಸರು. ಅಂತಹ ಎಲ್ಲ ವಿಶ್ವೇ ದೇವತೆಗಳ ಒಳಗೆ ಸನ್ನಿಹಿತರಾದವರು ಚತುರ್ಮುಖ ಬ್ರಹ್ಮದೇವರು. ಅಂತಹ ಚತುರ್ಮುಖ ಬ್ರಹ್ಮದೇವರ ಸಹಾಯದಿಂದ, ಅದು ಮನೋಭಿಮಾನಿಗಳಾದ ಚತುರ್ಮುಖ ಬ್ರಹ್ಮದೇವರ ಸಹಾಯದಿಂದ ಆ ಬ್ರಹ್ಮ ಯಜ್ಞವನ್ನ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಬ್ರಹ್ಮನಲ್ಲಿ, ವಿಶ್ವೇ ದೇವತೆಗಳಲ್ಲಿ, ಮನಸ್ಸಿನಲ್ಲಿ ಮನೋನಾಮಕನಾಗಿ, ವಿಶ್ವೇ ದೇವನಾಮಕನಾಗಿ, ಬ್ರಹ್ಮನಾಮಕನಾಗಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಅವನು ಉಪಾಸನೆಯನ್ನ ಮಾಡುವ ದೇವತೆಗಳಿಗೆ ವಿಷ್ಣು ಲೋಕವನ್ನ, ಅದು ಅನಂತವಾದ ವಿಷ್ಣು ಲೋಕವನ್ನ ಕೊಡ್ತಾನೆ. ಮೂರಾಯ್ತು. ನಾಲ್ಕನೇದ್ದು ಯಾವುದು? ಉದ್ಗಾತೃ. ನಾನು ಹೇಳಿದ್ನಲ್ಲ ಇದು ಪುರೋಣವಾಕ್ಯ, ಯಾಜ್ಯ, ಶಸ್ಯ, ಆ 3 ಋಕ್ಕುಗಳಿಂದ ಉದ್ಗಾತೃ ಸಾಮಗಾನ ಮಾಡ್ತಾನೆ. ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತ ದೇವತೆಗಳು ನಮ್ಮ ಶರೀರದಲ್ಲಿ ಪ್ರಾಣಾಪಾನ ವ್ಯಾನರು. ಆ ಪ್ರಾಣಾಪಾನ ವ್ಯಾನರ ಒಳಗೆ ಪ್ರಾಣಾಪಾನ ವ್ಯಾನ ನಾಮಕನಾಗಿ ಆ ಅನಿರುದ್ಧ ರೂಪದ ಭಗವಂತ ಇದ್ದಾನೆ. ಅವನನ್ನ ಹೀಗೆ ಉಪಾಸನೆ ಮಾಡೋದರಿಂದ ಪೃಥ್ವಿ ಲೋಕ, ಅಂತರಿಕ್ಷ ಲೋಕ, ದ್ಯುಲೋಕದ ಆಧಿಪತ್ಯವನ್ನ ಅವನು ಪಡಿತಾನೆ. ಪುರೋವಾಕ್ಯಾದಿಷು ಪ್ರಾಣಾದಿಷು ಉಪಾಸನಂ ಕರೋತಿ ಯಃ ಏಕಮೇವ ಹರಿಂ ಲೋಕ ವ್ಯಾಪ್ತಿಮೇವ ಲಭೇದಸೌ. ಅದೇ ಪುರೋವಾಕಾದಿಗಳಲ್ಲಿ ಪುರೋವಾಕ್ಯ ನಾಮಕನಾಗಿ, ಯಜ್ಜ ನಾಮಕನಾಗಿ, ಶಸ್ಯ ನಾಮಕನಾಗಿ, ಪ್ರಾಣಾಪಾನ ವ್ಯಾನ ನಾಮಕನಾಗಿ ಅನಿರುದ್ಧ ಇದ್ದಾನೆ ಅಂತ ಉಪಾಸನೆ ಮಾಡಿಬಿಟ್ರೆ ಆ 3 ಲೋಕಗಳ ವ್ಯಾಪ್ತಿ, ತ್ರಿಲೋಕಗಳಲ್ಲಿ ಆಧಿಪತ್ಯ ವ್ಯಾಪ್ತಿಯನ್ನ ಉಪಾಸಕನಾಗಿರ್ತಕ್ಕ ದೇವತೆ ಅವನು ಪಡೆಯುತ್ತಾನೆ. ಇಷ್ಟು ಹೇಳಿಬಿಟ್ರು. ಇವತ್ತಿನ ಸಾರಾಂಶ ಹೇಳಿದೆ. ನೆನ್ನೆದು ಸಾರಾಂಶ ಹೇಳಿಬಿಡ್ತೇನೆ. 4 ಹೋತೃ, ವಾಕ್, ಅಗ್ನಿ, ಅಧ್ವರ್ಯು, ಚಕ್ಷುಸ್ಸು, ಆದಿತ್ಯ, ಉದ್ಗಾತೃ, ವಾಯು, ಪ್ರಾಣ, ಬ್ರಹ್ಮ, ಮನಸ್ಸು, ಚಂದ್ರ. ಇವುಗಳಲ್ಲಿ ಹೋತೃವಾಗ್ ಅಗ್ನಿನಾಮಕನಾಗಿ ಯಾರಿದ್ದಾರೆ? ವಾಸುದೇವ ಇದ್ದಾನೆ. ಅವನನ್ನ ಉಪಾಸನೆ ಮಾಡೋದ್ರಿಂದ ಮರಣವನ್ನ ದಾಟಿ ಮೋಕ್ಷಕ್ಕೆ ಹೋಗ್ಬಹುದು. ಅಧ್ವರ್ಯೋ ಚಕ್ಷುರಾದಿತ್ಯ, ಈ 3ರಲ್ಲಿ ಅಧ್ವರ್ಯೋ ಚಕ್ಷುಸ್ಸು ಆದಿತ್ಯ ನಾಮಕನಾಗಿ ಸಂಕರ್ಷಣ ಇದ್ದಾನೆ. ಅವನ ಉಪಾಸನೆಯಿಂದ ಹಗಲು ರಾತ್ರಿಗಳಿಂದ ನಮ್ಮ ದೇಹಕ್ಕೆ ಬರುವ ವಿಕಾರವನ್ನ ದಾಟಿ ಮೋಕ್ಷಕ್ಕೆ ಹೋಗಬಹುದು. 3ನೇಯದ್ದು ಉದ್ಗಾತೃ ವಾಯು ಪ್ರಾಣ. ಇವರಲ್ಲಿ ಉದ್ಗಾತೃ ವಾಯು ಪ್ರಾಣ ನಾಮಕನಾಗಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಇವನ ಉಪಾಸನೆಯನ್ನು ಮಾಡೋದ್ರಿಂದ 2 ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷಗಳಿಂದ ನಮ್ಮ ದೇಹಕ್ಕೆ ಆಗುವಂತಹ ವಿಕಾರಗಳನ್ನ ದಾಟಿ ಮೋಕ್ಷವನ್ನ ಪಡೆಯಬಹುದು. ಮತ್ತೆ 4ನೇದು ಬ್ರಹ್ಮ, ಮನಸ್ಸು, ಚಂದ್ರ. ಇದರಲ್ಲಿ ಬ್ರಹ್ಮ, ಮನಸ್ಸು, ಚಂದ್ರನಾಮಕನಾಗಿ ಭಗವಂತ ಅನಿರುದ್ಧ ಇದ್ದಾನೆ. ಅವನ ಉಪಾಸನೆಯನ್ನ ಮಾಡೋದರಿಂದ ಮೋಕ್ಷ ಸುಲಭದಲ್ಲಿ ಸಿಕ್ಕಿಬಿಡತ್ತೆ. 2 ರೀತಿಯಾದ ಚಿಂತನೆಗಳನ್ನ ಯಾಜ್ಞವಲ್ಕ್ಯರು ಕೊಟ್ಟ ಮೇಲೆ ಏನು ಉತ್ತರ ಮಾತೇ ನೆಕ್ಸ್ಟ್ ಇಲ್ಲ, ಮಾತಾಡ್ಲೇ ಇಲ್ಲ. ತಥೋಹ ಹೋತ ಆಶ್ವಲಹ ಉಪರರಾಮ. ಹೀಗೆ ಅವರು ಉತ್ತರ ಕೊಡ್ತಾ ಇದ್ದಾಗೆ ಅಶ್ವಲರು ಏನು ಮಾತಾಡ್ಲಿಲ್ಲ, ಸುಮ್ಮನೆ ಆಗ್ಬಿಟ್ರು, ಸೈಲೆಂಟ್ ಆಗ್ಬಿಟ್ರು. ಅಂದ್ರೆ ಅವರ ಪ್ರಶ್ನೆಗೆ ಉತ್ತರ ಸಿಕ್ತು. ಅಂದ್ರೆ ಅವರ ದೃಷ್ಟಿಯಲ್ಲಿ ಯಾಜ್ಞವಲ್ಕ್ಯ ಬ್ರಹ್ಮಜ್ಞಾನಿಗಳಲ್ಲೇ ಉತ್ತಮವಾದ ಬ್ರಹ್ಮಜ್ಞಾನಿ. ಅಶ್ವಲರ ದೃಷ್ಟಿಯಲ್ಲಿ ಈ ಅದ್ಭುತವಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ಭಗವದ್ ರೂಪದ ಉಪಾಸನೆಯನ್ನ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಗೆ ಚಿಂತನೆ ಮಾಡಬೇಕು, ಹಾಗೆ ಚಿಂತನೆ ಮಾಡೋದ್ರಿಂದ ದೇವತೆಗಳಿಗೆ ಅದ್ಭುತವಾದ ದೇವ ಪದವಿ, ಮೋಕ್ಷದಲ್ಲಿ ಮನುಷ್ಯರಿಗಿಂತ ಅತ್ಯಧಿಕವಾದ ಸುಖ, ಅತಿಮುಕ್ತಿ ಹೇಗೆ ಬರುತ್ತೆ ಅನ್ನುವಂತಹ ವಿಷಯವನ್ನ ಯಾಜ್ಞವಲ್ಕ್ಯರು ಅಶ್ವಲರು ಕೇಳಿದ ಪ್ರಶ್ನೆಗೆ ತುಂಬಾ ಸುಂದರವಾಗಿ ನಿರೂಪಣೆ ಮಾಡಿ ಕೊಡ್ತಾ ಇದ್ದಾರೆ ಅಂತನ್ನುವಲ್ಲಿಗೆ ಇವತ್ತಿನ ಅಶ್ವಲ ಬ್ರಾಹ್ಮಣ ಸಮಾಪ್ತಿಯಾಗತ್ತೆ. ಈ ಎಲ್ಲ ಅಶ್ವಲ ಬ್ರಾಹ್ಮಣವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಶ್ರುತಿ ಹಾಗೆ ಹಯಗ್ರೀವ ಸಂಹಿತ ಅಂತ ಪ್ರಮಾಣ ಗ್ರಂಥವನ್ನ ಕೋಟ್ ಮಾಡಿ ಅರ್ಥ ಮಾಡಿಸಿದ್ರು. ಹಾಗೆ ಪರಮಶ್ರುತಿ ಎನ್ನುವಂತಹ ಪ್ರಮಾಣ ವಾಕ್ಯದ ಮೂಲಕ ನಮಗಿನ ಅರ್ಥ ಮಾಡಿಸಿದ್ದಾರೆ. ಅಲ್ಲಿಗೆ ಯಾಜ್ಞವಲ್ಕ್ಯರು ಧೈರ್ಯದಿಂದ ಅವರ ಶಿಷ್ಯನಿಗೆ ಹೇಳಿದ್ರಲ್ಲ, ತಗೊಂಡು ಹೋಗೋ ನೀನು 1000
ಗೋವುಗಳನ್ನ ಮನೆಗೆ ತಗೊಂಡೋಗು ಅಂತ ಹೇಳಲಿಕ್ಕೆ ಆ ಧೈರ್ಯ ಎಲ್ಲಿಂದ ಅಂದ್ರೆ ಅವರ ವಿದ್ಯೆಯ ಪಾಂಡಿತ್ಯದ ಬ್ರಹ್ಮಜ್ಞಾನದ ಧೈರ್ಯ. ಅದರಲ್ಲಿ ಕ್ವಶ್ಚನ್ ಮಾಡಿದ ಆಶ್ವದರಿಗೆ ಯಾಜ್ಞವಲ್ಕ್ಯರು ಉತ್ತರವನ್ನ ಕೊಟ್ಟಿದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಆರ್ತಭಾಗ ಬ್ರಾಹ್ಮಣ ಅಂತ ನೆಕ್ಸ್ಟ್. ಆರ್ತಭಾಗ ಜರತ್ಕಾರುಗಳ ಮಕ್ಕಳಾಗಿರತಕ್ಕ ಅಥವಾ ಜರತ್ಕಾರು ಗೋತ್ರದಲ್ಲಿ ಹುಟ್ಟಿದ ಆರ್ತಭಾಗ ಎನ್ನುವಂತ ಋಷಿಗಳು ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನ ಯಾಜ್ಞವಲ್ಕ್ಯರು ಕೊಡ್ತಾರೆ. ಅಲ್ಲಿಂದ ಅನೇಕರು ಮಾಡುವ ಕಹೋಳರು ಮುಂತಾದ ಎಲ್ಲರೂ ಮಾಡುವ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಉತ್ತರ ಕೊಟ್ಟು ಕೊನೆಗೆ ಜನಕ ಮಹಾರಾಜನ ತತ್ವೋಪದೇಶವನ್ನ ಮಾಡುವಂತಹ ಭಾಗ ತುಂಬಾ ಸುಂದರವಾಗಿದೆ. ಅಲ್ಲಿಗೆ ಇವತ್ತು ಅಶ್ವಲ ಬ್ರಾಹ್ಮಣ ಮುಗಿಯತ್ತೆ. ಮತ್ತೆ ನಾಳೆ ಅರ್ಥಭಾಗ ಬ್ರಾಹ್ಮಣದ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ವಿಶಿಷ್ಟವಾಗಿರತಕ್ಕಂತಹ ಶಾಸ್ತ್ರದ ಜ್ಞಾನವನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.